ಅತ್ಯಂತ ಸ್ವಾದಿಷ್ಟವಾಗಿದೆ. ಪ್ರಣಾಮ ಮಂತ್ರಿವರಿ. ಪ್ರಣಾಮಗಳು. ಪ್ರಣಾಮಗು. ಏನು ನೋಡುತ್ತಿರುವೆ ಪಂಡಿತ ರಾಮ ಕೃಷ್ಣ? ಕುಂಬಳಕಾಯಿ ಹಲ್ವಾದ ಸ್ವಾದವನ್ನು ಮಾಡಲು ಇಚ್ಛಿಸುತ್ತಿರುವಿರಾ? ಅತ್ಯಂತ ಸ್ವಾದಿಷ್ಟವಾಗಿದೆ, ತಗೊಳ್ಳಿ. ಇಲ್ಲ ಇಲ್ಲ, ಧನ್ಯವಾದ ಗುರುಗಳೇ, ನೀವು ಸಂತೋಷವಾಗಿ ಸೇವಿಸಿ. ಪಂಡಿತ ರಾಮಕೃಷ್ಣ, ನಾವು ಹಲ್ವಾ ತಿನ್ನುವ ರೀತಿಯನ್ನು ನೀವು ನೋಡುತ್ತಿದ್ದೀರಲ್ಲ, ನಿಮ್ಮ ದೃಷ್ಟಿಯ ರೀತಿ ಹೇಗೆ ಪ್ರತೀತಿ ಆಗ್ತಿದೆ ಅಂದರೆ ನಾವು ನಿಮ್ಮ ಮನೆಯಿಂದ ಪ್ರಾಪ್ತಿಯಾದ ಹಲ್ವಾವನ್ನ ಸೇವನೆ ಮಾಡ್ತಿದೀವೇನೋ ಅನ್ನುವಂತಿದೆ. ಇಲ್ಲ, ನಾನು ಕೇವಲ ಇದನ್ನು ತಿಳಿಯಲು ಇಚ್ಛಿಸಿದ್ದೆ ಅಷ್ಟೇ. ನಿಮ್ಗೆ ಈ ಹಲ್ವಾ ಹೇಗೆ ಪ್ರಾಪ್ತಿ ಆಯ್ತು? ಇದು ನಮ್ಮ ಪ್ರಿಯ ಶಿಷ್ಯರಾದ ಗಣಿಮಣಿ ತಂದರು. ಇದನ್ನ ನಾವು ಗುಂಡಪ್ಪನಿಂದ ನಮಗೋಸ್ಕರ ಕೇಳ್ತಂದಿದ್ವು. ಆದ್ರೆ ನಮ್ ಗುರುಗಳು ನಮ್ ಕೈಯಿಂದ ಹಲ್ವಾ ಕಿತ್ಕೊಂಡ್ರು. ಮುಚ್ಚಿ ಬಾಯ್ ಮುಚ್ಚಿ ಮೂರ್ಖರೆ, ನಮ್ಗೆ ಶಾಂತಿಯಿಂದ ಹಲ್ವಾ ಸ್ವೀಕರಿಸಲು ಬಿಡಿ. ಮಹಾಮಂತ್ರಿಗಳೇ, ಹಲ್ವಾದ ಪಾದವನ್ನು ನೋಡಲು ಬಯಸುತ್ತೀರಾ? ಇವಾಗ ಏನ್ ಹೇಳ್ದ ಗುರುವರ್ಯ? ಅತ್ಯಂತ ಸ್ವಾದಿಷ್ಟವಾಗಿದೆ. ಸೇವಿಸುತ್ತೀರಾ? ಅವಶ್ಯವಾಗಿ. ಬನ್ನಿ ಬನ್ನಿ. ಗುರುವರ್ಯ, ಇದಂತೂ ಅತ್ಯಂತ ಸ್ವಾದಿಷ್ಟವಾಗಿದೆ. ಪಂಡಿತ ರಾಮಕೃಷ್ಣ, ನೀವು ಈ ಹಲ್ವಾದ ಸ್ವಾದವನ್ನು ನೋಡಿ. ನನ್ನ ಮನೆಯಲ್ಲಿ ಮಾಡಿರೋ ಹಲ್ವಾ ಪೂರ್ತಿ ವಿಜಯನಗರದಲ್ಲಿ ಗ್ರಹಿಣಿಸ್ತಿದೆ. ಕೇವಲ ನನ್ನ ಭಾಗ್ಯದಲ್ಲಿ ಇಲ್ಲ ಅಷ್ಟೇ. ಆಚಾರ್ಯರೇ ಪ್ರಣಾಮಗಳು. ಆಚಾರ್ಯರೇ, ನಾನು ಇದ್ರ ಸ್ವಾದ ನೋಡ್ಬೋದಾ? ಅವಶ್ಯ ಅವಶ್ಯ, ಬನ್ನಿ ಬನ್ನಿ. ಆಚಾರ್ಯರೇ, ಅತ್ಯಂತ ಸ್ವಾದಿಷ್ಟವಾಗಿದೆ. ಪಂಡಿತ್ ರಾಮಕೃಷ್ಣರೇ, ನೀವು ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ಅರೆ, ಈ ಪಂಡಿತ್ ರಾಮಕೃಷ್ಣ ಎಲ್ಲಿ ಹೊರಟ್ರು? ಹಲ್ವಾ ಸೇವನೆ ಮಾಡಲು. ಈಗ ನಮ್ಮ ಎಲ್ಲಾ ಸ್ವರ್ಣ ಆಭರಣಗಳು ನವೀನವಾಗಿವೆ ಅಲ್ಲ? ಆದರೆ ಒಂದು ಷರತ್ತಿದೆ. ಈ ಆಭರಣಗಳು ಹೀಗೆ ಹೊಳೆಯುತ್ತಾ ಇರಬೇಕೆಂದು ನೀವು ಬಯಸಿದರೆ ಇದನ್ನು ಹೀಗೆ ಈ ಗಂಟಿನಲ್ಲಿ ಇರಲು ಬಿಡಿ. ನಾಳೆ ಪ್ರಾತಃ ಕಾಲದ ಸೂರ್ಯೋದಯದ ನಂತರವಷ್ಟೇ ಇದನ್ನು ತೆರೆಯಿರಿ. ಆಭರಣಗಳು ಇನ್ನೂ ಹೊಳೆಯುತ್ತಿರುತ್ತವೆ. ಆದರೆ ಏನು? ಆದರೆ ಅದಕ್ಕಿಂತ ಮುಂಚೆ ತೆರೆದರೆ ಸಂಪೂರ್ಣ ಸ್ವರ್ಣ ಆಭರಣಗಳು ಲೋಹವಾಗುತ್ತದೆ. ಇಲ್ಲ ಇಲ್ಲ, ನಾವು ಈ ಗಂಟನ್ನು ಪ್ರಾತಃ ಕಾಲದ ಮುಂಚೆ ತೆಗೆಯುವುದೇ ಇಲ್ಲ. ಹಾಗಾದರೆ ಇನ್ನೂ ಹೊಳೆಯುತ್ತದೆ. ಅಮ್ಮ ಅಮ್ಮ, ನಂಗೆ ಹಸಿವಾಗ್ತಾ ಇದೆ. ಅಮ್ಮ ಏನ್ ಮಾಡ್ಕೊಂಡು ತರ್ಲಿ ಹೇಳಿ? ಅಮ್ಮ ಪೂರಿ? ಇಲ್ಲ ಇಲ್ಲ, ಅದರ ಅವಶ್ಯಕತೆ ಏನೂ ಇಲ್ಲ. ಇವನಿಗೆ ಯಾವಾಗಲೂ ಹೊಟ್ಟೆ ಹಸಿಯುತ್ತಲೇ ಇರುತ್ತದೆ. ಇವರ ಆಭರಣಗಳ ಗಂಟನ್ನು ಕೊಟ್ಟು ಬಿಡಿ. ಇದು ತಗೊಳ್ಳಿ, ನಡೀರಿ. ನಿಂತ್ಕೊಳ್ಳಿ. ಅಯ್ಯೋ, ನೀವು ನಿಮ್ ಕೆಲ್ಸಕ್ಕೆ ಹಣ ಪಡೆಯಲೇ ಇಲ್ಲ. ಎಷ್ಟೆಂದು ತಿಳಿಸಿ? ಅದು ಅಷ್ಟೇ. 2 ಚಿನ್ನದ ನಾಣ್ಯಗಳು. ಶಾರದಾ, ಶಾರದಾ, ವಿಜಯನಗರದಲ್ಲಿ ಎಲ್ಲರೂ ಕುಂಬಳಕಾಯಿ ಹಲ್ವಾ ತಿಂದು ಆಸ್ವಾದಿಸ್ತಾ ಇದ್ದಾರೆ. ಇದ್ರಲ್ಲಿ ಅಷ್ಟೊಂದು ಆಶ್ಚರ್ಯ ಪಡುವ ವಿಷಯವೇನಿದೆ? ಇದು ಕುಂಬಳಕಾಯಿ ಋತು ಅಲ್ವಾ, ಅದಕ್ಕೆ ಎಲ್ಲರೂ ಮಾಡ್ಕೊಂಡು ತಿಂತಾ ಇದ್ದಾರೆ. ತುಂಬಾನೇ ಸ್ವಾದಿಷ್ಟವಾಗಿ ಇರುತ್ತಲ್ಲ. ನಿನ್ನ ಕೈಯಲ್ಲಿ ಮಾಡಿರೋ ಹಲ್ವದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಎಲ್ಲಾ ತಿಂತಾ ಇದ್ದಾರೆ, ಆದ್ರೆ ಈ ಮನೆಯ ಮಾಲೀಕ, ಈ ಅಡುಗೆ ಮನೆಯ ಯಜಮಾನ, ಆ ಕುಂಬಳಕಾಯಿ ಯಜಮಾನ, ನಿನ್ನ ಯಜಮಾನ ಅಂದ್ರೆ ನಾನು ತಿನ್ನೋದ್ರಿಂದ ವಂಚಿತನಾಗಿದ್ದೇನೆ. ಇಷ್ಟೊಂದು ಕೋಪವೇಕೆ ಮಾಡಿಕೊಳ್ಳುತ್ತಿರುವಿರಿ? ನಾವು ನಾಳೆ ಪ್ರಾತಃ ಕಾಲದ ನಂತರವೇ ನಿಮಗೆ ಕುಂಬಳಕಾಯಿ ಹಲ್ವಾ ಮಾಡಿಕೊಡುತ್ತೇವೆ. ನಾಳೆ ಯಾಕೆ? ಇವತ್ ಯಾಕಿಲ್ಲ? ನನಗೆ ಈಗ್ಲೇ ಕುಂಬಳಕಾಯಿ ಹಲ್ವಾ ಮಾಡ್ಕೊಂಬಾ. ಹೋಗು, ನಾನು ಈಗ್ಲೇ ಕುಂಬಳಕಾಯಿ ಹಲ್ವಾ ತಿನ್ಬೇಕು.
ಅಮ್ಮ, ನನಗೆ ಹೊಡಿಬೇಡ. ನಾನು ಬಹಳ ವಿನಮ್ರತೆಯಿಂದಲೇ ಮಾತಾಡ್ತಾ ಇದ್ದೀನಿ ಮತ್ತೆ ಪ್ರಯತ್ನಿಸ್ತಾ ಇದ್ದೇನೆ. ಅದೇನಂದ್ರೆ ನನಗೂ ಸಹ ಕುಂಬಳಕಾಯಿ ಹಲ್ವಾ ತಿನ್ನಲು ಅಧಿಕಾರವಿದೆ ಅಲ್ವೇ? ಏನು ನನ್ನ ಮನೆಯಲ್ಲೇ ಮಾಡಿರುವ ಕುಂಬಳಕಾಯಿ ಹಲ್ವಾ ಅದು. ಕುಂಬಳಕಾಯಿ ಹಲ್ವಾ ತಿಂತೀಯಾ? ನಡಿ ಶಾರದಾ, ಬೇಗ ಹೋಗಿ ಕುಂಬಳಕಾಯಿ ಹಲ್ವಾ ಮಾಡು. ಹಾ ಸರಿ, ನಾನು ಕೂಡಲೇ ಹೋಗಿ ಕುಂಬಳಕಾಯಿ ಹಲ್ವಾ ಮಾಡುತ್ತೇನೆ. ಹಾ? ಆಯ್ತಾ? ಹಾ ಅಮ್ಮ. ಇದೇನಾಗ್ತಿದೆ ಬಂಧು? ನನಗೂ ಆಶ್ಚರ್ಯ ಆಗ್ತಿದೆ ರಾಮ. ಅಮ್ಮ ನನಗೆ ಲಾಠಿಯಿಂದ ಹೊಡಿಲಿಲ್ಲ. ಶಾರದಾ ಒಂದೇ ಕ್ಷಣದಲ್ಲಿ ನನ್ನ ಮಾತನ್ನು ಸ್ವೀಕಾರ ಮಾಡಿದ್ಲು ಮತ್ ಕುಂಬಳಕಾಯಿ ಹಲ್ವಾ ಮಾಡಲು ಹೋದ್ಲು. ಹಾ, ಏನೋ ಅಪ್ರಾಶಿತವಂತೂ ಖಂಡಿತ ಇದೆ. ಹುಷಾರಾಗಿರು ರಾಮ, ಇದು ಸಾಮಾನ್ಯ ಘಟನೆ ಅಂತೂ ಅಲ್ಲ. ಈ ಇಬ್ರು ಯಾವಾಗ ಈ ರೀತಿ ಪ್ರಸನ್ನರಾಗ್ತಾರೋ ನನಗೆ ಅರಿವಿಲ್ದೆ ನನ್ನ ಹೃದಯದ ಮಿಡಿತ ಜೋರಾಗ್ಬಿಡುತ್ತೆ. ಗುಂಡಪ್ಪ, ಏನು? ಬಾಳೆಹಣ್ಣು ತಿನ್ನು ತಿನ್ನು. ಈ ಮನೆ ಏಕಮಾತ್ರ ಪುಲುಸ. ನೀನು ಪೊಲ್ಯೂಷನ್ ಅಲ್ಲವೇ? ಸುಮ್ನಿರು, ನಾನ್ ಮಹಾಪುರುಷ. ಸರಿ, ಒಂದ್ ಮಾತು ಹೇಳು, ಈ ದೇವಿಯರಿಬ್ರು ಮುಗುಳ್ನಗುತ್ತಾ ಪ್ರಸನ್ನರಾಗಿದಾರಲ್ಲ, ಯಾಕೆ? ಏನು ವಿಶೇಷ ಸಂಗತಿ ಇಲ್ಲಲ್ಲ ಅಮ್ಮ. ಇವತ್ತು ಅಮ್ಮ ಮತ್ತು ಶಾರದಾ ಅವಳ ಎಲ್ಲಾ ಆಭರಣಗಳನ್ನು ಒಲಿಯಂತೆ ಮಾಡಿಕೊಟ್ಟಿದ್ದಾಳೆ, ಅದಕ್ಕೆ ಪ್ರಸನ್ನಳಾಗಿದ್ದಾಳೆ. ಸ್ವಲ್ಪ ವಿಸ್ತಾರವಾಗಿ ಹೇಳು. ಅಷ್ಟೇನಾ? ಅಯ್ಯೋ ಭಗವಂತ, ಅನರ್ಥವಾಯ್ತು, ಅನರ್ಥ ಆಗೋಯ್ತು. ಅಮ್ಮ ಶಾರದಾ, ಅಯ್ಯೋ ಇಲ್ಲಿ ಬನ್ನಿ ಬೇಗ. ಏನಾಯ್ತು? ಯಾಕೆ ಹೋಗ್ತಿದ್ದೀರಾ? ಅಯ್ಯೋ ನೀವಿಬ್ರು ಇದೇನ್ ಮಾಡಿದ್ರಿ? ನಿಮ್ಮ ಸಮಸ್ತ ಆಭರಣಗಳು ಕಳವಾದ್ವು. ಕಳವಾಯ್ತು ನಿಮ್ಮ ಆಭರಣಗಳು. ಆ ಕೆಲಸದವರು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿ ಎಲ್ಲ ಆಭರಣಗಳನ್ನ ಹೊತ್ಕೊಂಡು ಹೋಗಿದ್ದಾರೆ. ಆ ಗಂಟೆಲಿ, ಆ ಗಂಟೆ ನನ್ ಕೊಡಿ. ಇಲ್ಲೇ ಇದೆ. ನಾಳೆ ಪ್ರಾತಃಕಾಲ ತೆಗೆಯಬೇಕು. ಅರೆ, ಇವಾಗ ತೆರೆಯಬೇಡಿ. ಇದರಲ್ಲಿ ನಮ್ಮ ವಿವಾಹದ ಒಡವೆಗಳಿವೆ ಮತ್ತು ಇವರದ್ದು ಸಹ. ಇಲ್ಲ ಇಲ್ಲ, ತೆಗಿಯೋದಿಲ್ಲ ತೆಗಿಯೋದಿಲ್ಲ. ಇಲ್ಲ ಇಲ್ಲ, ತೆಗಿಯಲ್ಲ ತೆಗಿಯಲ್ಲ ತೆಗಿಯಲ್ಲ. ಅಯ್ಯೋ, ಇದನ್ನೇನು ಮಾಡಿದ್ದೀರಾ ನೀವಿಬ್ರು? ಈ ಒಡವೆಯನ್ನು ನಮ್ಮ ತಾಯಿ ನಮಗೆ ಕೊಟ್ಟಿದ್ದರು. ಎಲ್ಲ ಲೋಹವಾಯಿತು. ಇದೆಲ್ಲ ನಿಮ್ಮದೇ ತಪ್ಪು. ನನ್ನ ತಪ್ಪಿಂದ? ಬಾವಾ, ನಿಮ್ ತಪ್ಪನ್ನ ನೀವು ಸ್ವೀಕಾರ ಮಾಡ್ಕೊಳ್ದೆ ನೀವು ನನ್ನನ್ನು ದೂಷಿಸ್ತಿದ್ದೀರಾ? ಇದೆಲ್ಲ ನಿಮ್ಮ ತಪ್ಪಿಂದಲೇ ಆದದ್ದು. ಪ್ರಾತಃ ಕಾಲದ ಸೂರ್ಯ ಉದಯದ ನಂತರವೇ ಈ ಗಂಟನ್ನು ತೆರೆಯಿರಿ ಎಂದು ಕಾರ್ಯಗಾರರು ನಮಗೆ ಸೂಚಿಸಿದರು. ನಾವು ನಿಮಗೆಷ್ಟು ಬಾರಿ ತಿಳಿಸಿದ್ದೆವು, ಎಷ್ಟು ಕೇಳಿಕೊಂಡೆವು. ಆದರೂ ನೀವು ನಮ್ಮ ಒಂದು ಮಾತನ್ನು ಕೇಳಿಸಿಕೊಳ್ಳದೆ ಗಂಟನ್ನು ತೆರೆದಿರಿ. ಅದಕ್ಕೆ ಎಲ್ಲ ಆಭರಣ ಲೋಹವಾಯಿತು. ಅಯ್ಯೋ ಶಾರದಾ, ಅವರು ಕಾರ್ಯಗಾರರಲ್ಲ, ಅವರು ದಗಾಕೋರರು. ಅವರು ನಿಮ್ಮಿಬ್ಬರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆಂದು ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ಮ ಆಭರಣಗಳ ಗಂಟನ್ನ ಲೋಹದ ಗಂಟಿನ ಜೊತೆ ಬದಲಾಯಿಸಿದ್ದಾರೆ. ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿ ಹೋಗಿದ್ದಾರೆ. ಭಗವಂತ, ನಾನಂತೂ ಉಳ್ಕೊಂಡೆ. ನಾನು ಅವಳಿಗೆ ನನ್ನ ಗಂಟೆಗಳು ಕೊಡ್ಲಿಲ್ಲ. ನೋಡಿ, ಆ ಬಾಲಕಂಗ್ ತಿಳಿತು, ಆದ್ರೆ ನೀವಿಬ್ರು ಮೂರ್ಖರಾದ್ರಿ. ಶಾರದಾ ಒಬ್ಳೇ ಇದ್ದಿದ್ರೆ ಮೂರ್ಖಳಾಗುತ್ತಿದ್ದಳು. ಯಾರಾದರೂ ನನ್ನನ್ನ ಹೇಗೆ ಮೂರ್ಖಳನ್ನಾಗಿ ಮಾಡಲು ಸಾಧ್ಯ? ಇದೆಲ್ಲ ಕೇವಲ ನಿನ್ನ ತಪ್ಪಿಂದಲೇ ಆದದ್ದು. ನೀನು ಈ ಗಂಟನ್ನು ತೆರೆದೆ. ಈ ಗಂಟನ್ನು ತೆರಿಬೇಡ ಅಂತ ಹೇಳಿದ್ವಲ್ಲ, ಈಗ ಎಲ್ಲ ಆಭರಣಗಳು ಲೋಹವಾಗಿದೆ. ನೀನು ಹೊರ ನಡೆ, ಮನೆಯಿಂದ ಹೊರ ನಡೆ. ಎಲ್ಲಿಯವರೆಗೂ ಸ್ವರ್ಣ ಆಭರಣಗಳನ್ನು ಹಿಂತಿರುಗಿ ತರುವುದಿಲ್ಲವೋ ನೀನು ಈ ಮನೆಗೆ ಹಿಂತಿರುಗಿ ಬರುವ ಹಾಗೆ ಇಲ್ಲ. ನಂತರ ಮನೆಗೆ ಬಾ. ಹೊರಗೆ ನಡಿ, ನಡಿ ಹೊರಗೆ. ನಾನೇನ್ ಮಾಡಿದೆ? ನನ್ ಮಾತು ಕೇಳು ಅಮ್ಮ. ಇವಾಗ ಏನ್ ಮಾಡ್ತೀಯ ರಾಮ? ಹಲ್ವಾ ಅಂತೂ ಹೋಯ್ತು, ಮನೇಲೂ ಕಳ್ಕೊಂಡ್ಯಲ್ಲ. ಇವತ್ತಿನ ದಿನವೇ ಅನಿಷ್ಟವಾಗಿದೆ ಬಂಧು. ಸರಿಯಾಗಿ ಹೇಳ್ತಿದ್ಯಾ ರಾಮ, ಆದ್ರೆ ಹಿಂದಿನ ದಿನ ಅಂತೂ ಮುಗ್ದಿಲ್ವಲ್ಲ ರಾಮ? ಅರೆ, ಇದಕ್ಕಿಂತ ದೊಡ್ಡ ನಿಷ್ಠ ಇನ್ನೇನಿದೆ?
ಜೈ ಶಿವಶಂಭು ಹರೇ ಹರೇ ಜೈ ಶಿವಶಂಭು ಹರೇ ಹರೇ. ಯಾರು ನೀವು ತಮ್ದೇ ಮನೆಯವನ ತರ ನುಗ್ತಾ ಇದ್ರಲ್ಲ ಏನ್ ಗೊತ್ತಾಗಲ್ವಾ? ಸಮಸ್ತ ಸಂಸಾರವೇ ನಮ್ಮ ಮನೆಯಲ್ಲವೇ ಪ್ರಭು. ಓಹೋ, ಇಷ್ಟೊಂದು ತೇಜಸ್ಸು, ಎಂತಹ ಲಕ್ಷಣ! ಇವರಂತೂ ಗುರುಮಾತೆಯೇ ಆಗಿರಬೇಕು. ಪ್ರಣಾಮಗಳು ಗುರುಮಾತೆ. ಪ್ರಣಮಗಳು. ನಾನು ಬಾಲ, ಇವಳು ನನ್ನ ಪತ್ನಿ ಚಾರುಲತಾ, ಇವನು ನನ್ನ ಪುತ್ರ ದಾಸು. ನಾವು ಇದೇ ಮಾರ್ಗದಲ್ಲಿ ನಡೆಯುತ್ತಾ ಹೋಗುತ್ತಿದ್ದೆವು. ಒಂದು ಬಾರಿ ಗುರುವರ್ಯರ ದರ್ಶನ ಸಿಗುವುದೆಂದು ಯೋಚಿಸಿದೆವು. ಅವರ ಬಗ್ಗೆ ತುಂಬಾ ಕೇಳಿದ್ದೆವು. ಮಹಾಗುರು, ಆಹಾ, ರಾಜಗುರು, ಓ, ಮಹಾಪಂಡಿತ ಆಚಾರ್ಯ ಶ್ರೀ 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 ತಥಾಚಾರ್ಯರು ಅವರು. ಇದನ್ನು ಕೇಳಿ ನನ್ನ ಕಿವಿಗಳು ಪಾವನವಾಯಿತು. ಆದರೆ ಪ್ರಭುಗಳು ಮನೆಯಲ್ಲಿ ಉಪಸ್ಥಿತರಿಲ್ಲ. ಸಾಧನೆಯನ್ನು ಸಂಪನ್ನ ಮಾಡಲು ಹೊರ ಹೋಗಿದ್ದಾರೆ. ನಿರಂತರ ಸಾಧನೆಯನ್ನು ಮಾಡ್ತಾರೆ ನಮ್ಮ ಗುರುಗಳು. ಸೌಂದರ್ಯ ಸಾಧನ, ಸೌದಾಮಿ ಸಾಧನ. ಇದಂತೂ ನಮ್ಮ ದುರ್ಭಾಗ್ಯವೇ. ಪರವಾಗಿಲ್ಲ, ಹೋಗಕ್ ಮುಂಚೆ ಸ್ವಲ್ಪ ಜಲ ಸಿಗ್ಬೋದೆ? ಅವಶ್ಯವಾಗಿ, ಖಂಡಿತ ಪುತ್ರರೇ. ಈಗ್ಲೇ ತಗೊಂಡು ಬಂದೆ. ಈಗ ತಗೊಳ್ಳಿ ಜಲವನ್ನು. ಹಸಿವಾಗ್ತಾ ಇದೆ ನನಗೆ. ಏ, ಎಷ್ಟು ಸುಂದರ ಬಾಲಕ! ನೀವೇನು ಚಿಂತಿಸಬೇಡಿ, ಕೂಡಲೇ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತೇವೆ. ಇಲ್ಲ ಇಲ್ಲ ಗುರುಮಾತೆ, ಅದ್ರ ಯಾವುದೇ ಅವಶ್ಯಕತೆ ಇಲ್ಲ. ನಾವು ನಮ್ಮ ಭೋಜನವನ್ನು ಜೊತೆಗೆ ತೆಗೆದುಕೊಂಡು ಬರುತ್ತೇವೆ. ಬಾಲಕ ಇದಾನಲ್ಲ. ಆದ್ರೆ ನೀವೆಲ್ಲ ಒಂದೇ ಹಣ್ಣಿನಿಂದ ಹೇಗೆ ಹೊಟ್ಟೆ ತುಂಬಿಸ್ಕೋತೀರಾ? ಹಾ, ಅದಕ್ಕೂ ನಮ್ಮ ಬಳಿ ಪ್ರಬಂಧವಿದೆ ಗುರುಮಾತೆ, ನೀವು ಚಿಂತಿಸಬೇಡಿ ಅಷ್ಟೇ. ಜೈ ಶಿವಶಂಭು, ಜೈ ಹರೇ ಮುರಾರಿ, ಪ್ರಬಂಧ ಕರ್ತಾರಿ, ಸುಧಾಚಾರಿ, ಜೈ 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 ಹರೇ ಮುರಾರಿ. ಆಶ್ಚರ್ಯ! ಒಂದ್ ಬಾಳೆಹಣ್ಣಿಂದ ಇಷ್ಟೊಂದು ಬಾಳೆಹಣ್ಣು ಹೇಗ್ ಮಾಡಿದ್ರಿ? ಎಲ್ಲ ಬಾಬಾ ಶಿವನ ಕೃಪೆ. ಅದೇನಾಯ್ತಂದ್ರೆ, ನಾವು ಅಮರನಾಥಕ್ಕೆ ಹೋಗಿದ್ದೆವು. ಅಲ್ಲಿ ಬಾಬಾ ಶಿವಾಜಿಯವರು ಈ ಜೋಳಿಗೆಯನ್ನು ಆಶೀರ್ವಾದ ರೂಪದಲ್ಲಿ ನೀಡಿದರು. 1 ಆಲೂಗಡ್ಡೆಯನ್ನು ಹಾಕಿದರೆ 100 ಆಲೂಗಡ್ಡೆ ಹೊರಗೆ ಬರುತ್ತದೆ. ಹಾಗೆ ಒಂದು ಬದನೆಕಾಯಿ ಹಾಕಿದೆ. ಅರ್ಥವಾಯ್ತು, ಜೋಳಿಗೆಯಲ್ಲಿ ತೋಟವಿದೆ. ಇಲ್ಲ ಇಲ್ಲ, ನನ್ನ ಅರ್ಥ ಏನಂದ್ರೆ, ಯಾವುದೇ ವಸ್ತು ಈ ಜೋಳಿಗೆಯಲ್ಲಿ ಹಾಕಿದರೂ ಮತ್ತಷ್ಟು ವೃದ್ಧಿಸುತ್ತದೆ. ಯಾವುದಾದರೂ ವಸ್ತು ಅವಶ್ಯವಾಗಿ ಇದೇ ತರ. ಅದ್ಭುತ ಇದು. ಇದಂತೂ ಚಮತ್ಕಾರಿಯಾಗಿದೆ. ಅದ್ಭುತವೂ ಹೌದು, ಚಮತ್ಕಾರಿಯೂ ಹೌದು. ಸರಿ ಗುರುಮಾತೆ, ನಮಗೆ ಆಜ್ಞೆ ನೀಡಿ. ನಡಿ ನಡಿ ನಡಿ. ಅಯ್ಯೋ ನಿಂತ್ಕೊಳ್ಳಿ, ಯಾಕೆ ಹಿಂಗ ಅವಸರ ಮಾಡ್ತಾ ಇದ್ದೀರಾ? ಗುರುಮಾತೆ ನಡ್ರಿ, ಒಳಗಡೆ ನಡ್ರಿ ನೀವು. ನೀವಿಲ್ಲೇ ನಿಂತ್ಕೊಳ್ಳಿ, ನಾವ್ ಈಗ್ಲೇ ಬರ್ತೀವಿ. ಗುರುಮಾತೆ, ನಾವು ಈ ಚಮತ್ಕಾರದ ಜೋಳಿಗೆ ಲಾಭ ಪಡಿಬೋದಲ್ವಾ? ನಿಮ್ಮ ತಾತ್ಪರ್ಯವೇನು? ಗುರುಮಾತೆ, ಅವರ ಈ ಚಮತ್ಕಾರಿ ಜೋಳಿಗೆಯನ್ನು ಉಪಯೋಗಿಸಿ ನೀವು ನಿಮ್ಮ ಸಂಪೂರ್ಣ ಹಾಗೂ ಬೆಳ್ಳಿ ಆಭರಣಗಳನ್ನ ದುಗುಣಗೊಳಿಸಿಕೊಳ್ಬಹುದು. ಯೋಚಿಸಿ. ಹೋಗಿ ವಿಚಾರ, ನೀವಿಬ್ರು ಮೂರ್ಖರಿದ್ದೀರಾ. ಈ ಕಾರ್ಯವಂತೂ ನಮ್ಮ ಪ್ರಭುಗಳು ಸುಲಭವಾಗಿ ಮಾಡುತ್ತಾರೆ, ಅವರ ಮಂತ್ರಶಕ್ತಿಯಿಂದ. ಅದಕ್ಕಾಗಿ ನಮಗೆ ಇದರ ಅವಶ್ಯಕತೆ ಏನಿದೆ? ಗುರುಮಾತೆ, ಈ ಸಂದರ್ಭವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿ. ಈ ಚಿಕ್ಕ ವಿಷಯಕ್ಕೆ ಗುರೂಜಿಗೆ ಯಾರು ತೊಂದರೆ ಕೊಡ್ಬೇಕು? ಅವರು ಭಗವಂತನ ಸಮಾನ. ಭಗವಂತನಿಗೆ ಯಾರಾದ್ರೂ ತೊಂದರೆ ಕೊಡ್ತಾರಾ? ಈ ಕಾರ್ಯ ನೀವೇ ಮಾಡಿ. ಸರಿ ಪುತ್ರರೇ, ನಿಮಗೆ ಅನ್ನಿಸಿದ ಹಾಗೆ ಆಗಲಿ. ಹಾಗಾದ್ರೆ ಹೋರಾಡಿ ಗುರುಮಾತೆ. ಸ್ವರ್ಣ ಹಾಗೂ ಬೆಳ್ಳಿ ಆಭರಣಗಳನ್ನು ತೆಗೆದುಕೊಂಡು ಬನ್ನಿ ಗುರುಮಾತೆ. ತರ್ತೀನಿ. ಹೋಗಿ 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 ಹೋಗಿ. ಪಲ್ಲಕ್ಕಿನ ಕೆಳಗೆ ಇಳಿಸಿ. ಪ್ರಣಾಮಗಳು. ವಿಜಯನಗರ ಇಲ್ಲಿಂದ ಎಷ್ಟು ದೂರ ಇರಬಹುದು? ದೇವಿ, ನೀವು ವಿಜಯನಗರ ರಾಜ್ಯದಲ್ಲೇ ಇದ್ದೀರಾ. ಸ್ವಲ್ಪ ದೂರ ನೀವು ಚಲಿಸಿದರೆ ಆವಾಗ ತಲುಪುತ್ತೀರಾ.
ನೀವೆಲ್ಲ ಪ್ರಸ್ಥಾನ ಮಾಡಿ. ನಿಮ್ಮ ಸ್ವಾಮಿಗಳಿಗೆ ಪಲ್ಲಕ್ಕಿಯನ್ನು ಕಳಿಸಿರುವುದಕ್ಕೆ ಈ ಚಂದ್ರಕಲನಿಂದ ಧನ್ಯವಾದವನ್ನು ತಿಳಿಸಿ. ಕುಶಾಲ್ ದೇವಿ, ಅವನದಲ್ಲಿ ವಿಷಕಾರಿ ಸರ್ಪವಿದೆ. ವಿಷವೇ ನನ್ನ ಶಸ್ತ್ರ. ನೀವು ವ್ಯರ್ಥವಾಗಿ ಭಯಭೀತರಾಗಿದ್ದೀರಿ. ಈ ಸರ್ಪದಲ್ಲಿ ಅಂತೂ ವಿಷವೇ ಇಲ್ಲ. ನೀವು ಪ್ರಸ್ಥಾನ ಮಾಡಿ. ನಾನು ಇದನ್ನು ವನದಲ್ಲಿ ಬಿಡುತ್ತೇನೆ. ವಿಷವೇ ಇಲ್ಲದ ಸರ್ಪ, ನಿನ್ನ ಜೀವನ ಅಂತೂ ವ್ಯರ್ಥ. ಮತ್ತೆ ನಾನು ಈ ನಿನ್ನ ವ್ಯರ್ಥ ಜೀವನಕ್ಕೆ ಮುಕ್ತಿ ಕೊಡುತ್ತೇನೆ. ವಿಷವೇ ಶಸ್ತ್ರ. ಇಲ್ಲಿ ಕೇಳಿ ಮಹಾಶಯರೇ, ನೀವು ಈ ಬಾಳೆಹಣ್ಣು ಬದಲು ನಮ್ಮ ಗುರುಮಾತೆಯ ಆಭರಣವೆಲ್ಲ ದುಪ್ಪಟ್ಟು ಮಾಡ್ಬಿಡಿ. ಹಾ, ಆದ್ರೆ ಗೀದ್ರೆ ಏನಿಲ್ಲ. ಇಲ್ದಿದ್ರೆ ನಮ್ಮ ಮಂತ್ರ ಶಕ್ತಿಯಿಂದ ನಿಮ್ಮನ್ನ ಭಸ್ಮ ಮಾಡ್ಬಿಡ್ತೀವಿ. ಬೇಡ 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 ಬೇಡ. ಭವಿಷ್ಯದ ಗುರುದೇವರೇ, ಹಾಗೆ ಮಾಡಬೇಡಿ. ನಿಮ್ಮ ಆಜ್ಞೆ ಹೇಗೆ ನಿರಾಕರಿಸಲಿ? ನಮ್ಮ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ದು ಒಳ್ಳೇದಾಯ್ತು. ಅನ್ಯತಃ ಕೂಡಲೇ ಮಂತ್ರಶಕ್ತಿ ಶುರು ಆಗ್ತಿದ್ವು. ನಿಂತಲ್ಲೇ ಭಸ್ಮರಾಗ್ತಿದ್ರಿ. ಆಭರಣ ಬದ್ವು. ಎಲ್ಲ ಆಭರಣಗಳನ್ನು ತಂದಿದ್ದೇವೆ. ಬೇಗ ಬೇಗ ದುಪ್ಪಟ್ಟು ಮಾಡಿ. ಎಲ್ಲ ಆಭರಣಗಳನ್ನು ಈ ವಸ್ತ್ರದಲ್ಲಿ ಇಡಿ. ಸರಿ. ಇದನ್ನು ಸುರಕ್ಷಿತವಾಗಿ ಗಂಟು ಹಾಕಿ ಒಂದು ಆಭರಣವು ಹೊರಗೆ ಕಾಣದಂತೆ. ಖಂಡಿತವಾಗಿ. ಈಗ ತಗೊಳ್ಳಿ, ಕಟ್ಟಿದ್ದಾಯ್ತು. ಮಾತೆ, ನಿಮ್ಮ ಕೈಗಳಿಂದಲೇ ಈ ಆಭರಣಗಳನ್ನು ಈ ಜೋಳಿಗೆಯೊಳಗೆ ಹಾಕಿಬಿಡಿ. ಬೇಗ ಹಾಕಿ ದುಪ್ಪಟ್ಟು ಮಾಡ್ಲಿ. ಜೈ ಶಿವಶಂಭು, ಜೈ ಹರೇ ಮುರಾರಿ, ಜೈ. ಅದು ಕ್ಷಮಿಸಿ ಬಿಡಿ, ಬಾಲಕನಲ್ಲವೇ, ಮುಗ್ಧ, ಚಿಕ್ಕವನು, ಯೋಚಿಸ್ಬಿಡಿ. ನಾನ್ ತೆಗಿತೀನಿ. ಪರವಾಗಿಲ್ಲ, ಬಾಲ್ಕ ಅಲ್ವಾ, ನೀವು ದುಪ್ಪಟ್ಟು ಮಾಡಿ. ಜೈ ಶಿವಶಂಭು, ಜೈ ಹರೇ ಮುರಾರಿ, ಮಾಡು ನಮ್ಮ ಕಾರ್ಯ ಪೂರ್ಣವಾಗಿ. ಜೈ 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 ಹರೇ ಮುರಾರಿ. ನಿಮ್ಮ ಕೈಗಳಿಂದಲೇ ಈ ಗಂಟನ್ನು ಜೋಳಿಗೆಯಿಂದ ಹೊರತೆಗೆಯಿರಿ. ಗುರುಮಾತೆ, ಈ ಗಂಟನ್ನು ನಾಳೆ ಪ್ರಾತಃ ಕಾಲದ ನಂತರವೇ ತೆಗೆಯಿರಿ. ಸರಿ. ಎಲ್ಲ ಆಭರಣಗಳು ದುಪ್ಪಟ್ಟಾಗಿರುತ್ತವೆ. ಆದರೆ ಏನು? ಮುಂಚೆಯೇ ತೆಗೆದರೆ ಎಲ್ಲ ಆಭರಣಗಳು ಲೋಹವಾಗಿ ಬಿಡುತ್ತವೆ. ನೀವ್ ಹೇಳ್ದಾಗೆ ಆಗ್ಲಿ. ಆದ್ರೆ ಬಾಳೆಹಣ್ಣಂತೂ ಸ್ವಲ್ಪ ಕ್ಷಣದಲ್ಲೇ ದ್ವಿಗುಣವಾಯಿತು. ಅದು ಪೂಜ್ಯ ಗುರುಮಾತೆ, ಬಾಳೆಹಣ್ಣು ಕೋಮಲವಾಗಿರುತ್ತಲ್ಲ, ಅದಕ್ಕಾಗಿ ಆಭರಣಗಳು ಕಠೋರವಾಗಿರುತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಸಮಯ ಹಿಡಿಯುತ್ತಲ್ಲ. ಪ್ರಕ್ರಿಯೆ ಸರಿಯಾಗಿ ಆಗ್ಬೇಕಲ್ಲ, ನೀವು ಯೋಚಿಸಬೇಡಿ. ನಾನು ಸರಿಯಾಗಿ ಹೇಳಿದ್ದಲ್ಲ ಮಹೇಶರೇ? ಇಲ್ಲ, ನೀವು ಎಂದಾದರೂ ತಪ್ಪು ಮಾಡುವುದಕ್ಕೆ ಸಾಧ್ಯವೇ? ನಿಮ್ಮ ಮಾತು 100ರಷ್ಟು ಸತ್ಯ. ಭವಿಷ್ಯದ ಗುರುಗಳಲ್ಲವೇ? ಸರಿ ಗುರುಮಾತೆ, ಆಜ್ಞೆ ನೀಡಿ ನಾವು ಹೊರಡುತ್ತೇವೆ. ಸರಿ, ಹೋಗ್ಬನ್ನಿ. ಬಾಳೆಹಣ್ಣು ತಗೊಂಡೋಗಿ. ಅದನ್ನು ದೇವರಿಗೆ ಅರ್ಪಿಸಿ ಬಿಡಿ, ನಮ್ಮ ಬಳಿ ಭಕ್ತಿ ತೋಟವಿದೆ. ನೋಡು ರಾಮ, ಇದಕ್ಕಾದ್ರೂ ಕೂಡ ತಿನ್ನೋಕೇನಾದ್ರೂ ಸಿಕ್ತು. ಮತ್ತೆ ನಿನ್ನ ಸ್ಥಿತಿ ಇಲ್ಲಿಗಿಂತ ಕೆಟ್ಟದಾಗಿದೆ. ಬಾಯಿ ಮುಚ್ಚು, ಗಾಯದ ಮೇಲೆ ಉಪ್ಪು ಸುರಿಬೇಡ. ನೋಡಿ, ಸ್ವಲ್ಪ ಜಲ ಸಿಗ್ಬಹುದೇ? ಶಾರದಾ,
ಅಮ್ಮ ನನಗೆ ಒಳಗ್ ಪ್ರವೇಶಿಸಲು ಬಿಡಿ. ಎಷ್ಟೊತ್ತು ನಾನು ಹೀಗೆ ಹೊರಗೆ ಕೂತಿರ್ಲಿ? ಅಮ್ಮ ಹೇಳಿದ್ದಾರೆ, ಮೊದಲು ನಮ್ಮ ಸ್ವರ್ಣ ಆಭರಣಗಳನ್ನು ಹಿಂಪಡೆದು ಬನ್ನಿ, ನಂತರ ಮನೆಗೆ ಪ್ರವೇಶ. ಹಾ. ಧನ್ಯವಾದ. ಮಣಿ, ಈ ಬುತ್ತಿಲಿರೋ ತೆಗೆದು ನೋಡೋಣ. ಈ ಬುತ್ತಿಲಿರೋ ಸರಿಯಾಗಿದ್ವೋ ಇಲ್ವೋ ಅಂತ ನೋಡೋಣ. ಹಾ ಹಾ, ಅವಶ್ಯ ಅವಶ್ಯ. ಮಣಿ, ಇದೇನಾಯ್ತು? ಸರ್ವನಾಶವಾಯ್ತು. ನಮ್ಮೆಲ್ಲ ಪೂರ್ತಿ ಸ್ವರ್ಣ ಲೋಹವಾಗಿ ಪರಿವರ್ತನೆ ಆಯ್ತು. ಅಯ್ಯೋ ದಣಿ, ನೀನ್ ಇದೇನ್ ಮಾಡ್ದೆ? ನಾನೇನು ಮಾಡಿಲ್ಲ. ನೀನ್ ಹೇಳಿದ್ದು ಗಂಟು ತೆಗಿಯೋಕೆ. ಇದೆಲ್ಲ ನಿಂದೆ ದೋಷ. ನೀನ್ ಯಾಕೆ ಕೇಳ್ದೆ? ಗಂಡ್ ಬಿಚ್ಚೋಕೆ ನಿಂದೆ ದೋಷ. ನಿಂದೆ ದೋಷ. ನಿಂದೆ ದೋಷ. ನಿಂದೆ ದೋಷ. ಬಾಲ ಮೊದ್ಲೇ ಎಚ್ಚರಿಕೆ ನೀಡಿದ್ದ ಗಂಡು ತೆಗಿಬಾರದು ಅಂತ. ನಾವು ಧನವಂತರಾಗೋ ಸುಂದರ ಸ್ವಪ್ನ ಮುರಿದು ಬಿತ್ತು. ದಣಿ, ಈಗೇನ್ ಮಾಡೋದು ದಣಿ? ಹಾ, ಬಂತು. ಪ್ರಣಾಮ ಗುರುಜಿ. ಗುರುಜಿ, ಇವತ್ ನೀವು ಅತ್ಯಂತ ಪ್ರಸನ್ನರಾದರಂತೆ ಕಾಣ್ತಾ ಇದ್ದೀರಿ. ಇಂದು ನಾವು ಸೌದಾಮಿನಿಯಿಂದ ಹಾಗ್ಯಾಕ್ ನೋಡ್ತಿದ್ದೀರಾ? ಕೆಲ್ಸಕ್ ಬರ್ದೇ ಮುಟ್ಟಾಳ್ರ. ಪೂರ್ತಿ ದಿನ ಹರಟೆ ಹೊಡ್ಕೊಂಡೆ ನಿಂತಿರ್ತೀರಾ. ಏನಾದ್ರೂ ಕೆಲಸ ಮಾಡಿ. ಹೋಗಿ ಹೋಗಿ ನೀರ್ ತಗೊಂಡ್ ಬನ್ನಿ. ಸರಿ ಗುರುಜಿ. ನಿಂತ್ಕೊಳ್ಳಿ. ಇದೇನು ಈ ಗಂಟಿಗೆ ಪೂಜೆ ಯಾಕೆ ಮಾಡ್ತಿದ್ದೀರಾ? ನೀವೇ ಸ್ವಯಂ ತೆಗೆದ್ ನೋಡಿ ಗುರುಜಿ. ನಮ್ಗೇನ್ ಗೊತ್ತು ಗುರುಜಿ? ಹೌದಾ? ಇಲ್ಲ, ವರುಣಮಾಲಾಳ ಕ್ರಿಯಾಕ್ರಮದಿಂದ ನಾವು ಸ್ವಲ್ಪ ದೂರನೇ ಇರ್ತೀವಿ. ಗೊತ್ತಿಲ್ಲ ಅದ್ಯಾವ ಹರಕೆ ಬೇಡ್ಕೊಂಡಿದ್ದಾಳೋ ಏನು. ನಮ್ಮಿಂದ ಚೂರು ಹೆಚ್ಚು ಕಡಿಮೆ ಆದ್ರೆ 6 ತಿಂಗಳು ಉಪವಾಸ ಇರ್ಬೇಕಾಗುತ್ತೆ. ಬೇಡ, ನೋಡಿದಿದ್ರೆ ಉತ್ತಮವಾಗಿರ್ತಿತ್ತು ಗುರುಜಿ. ಕೊನೆ ಪಕ್ಷ ನೀವ್ ಎಚ್ಚರಿಕೆಯಿಂದ ಇರ್ತಿದ್ರೇನು. ಅದ್ಯಾವ ಹೊಸ ರಥ, ಅದ್ಯಾವ ಹೊಸ ಪೂಜೆ ಮಾಡೋ ಯೋಜನೆ ಮಾಡ್ಕೊಂಡಿದ್ದಾರ ಗುರುಮಾತೆ. ನೀವು ಚಿಂತೆ ಯಾಕೆ ಮಾಡ್ತಿದ್ದೀರಾ ಗುರುಜಿ? ಈ ಗಂಟ್ ಮೇಲೆ ದೃಷ್ಟಿ ಹರಿಸಿ. ನಾವು ಹೊರಗೆ ಬಾಗ್ಲ ಹತ್ರ ದೃಷ್ಟಿ ಇಟ್ಟಿರ್ತೀವಿ. ಒಂದ್ ವೇಳೆ ಗುರುಮಾತ ಬಂದ್ರು ಕೂಡ ನಾವು ನಿಮ್ಗೆ ಸೂಚನೆ ನೀಡಿ ಎಚ್ಚರಿಸ್ತೀವಿ. ಗುರುಜಿ, ಈ ಗಂಟಿನ ಪ್ರಪಂಚ ಏನಿದೆ ಅಂತ ತೆಗೆದು ನೋಡಿ, ಬೇಗ ನೋಡಿ. ನೀನ್ ಹೇಳ್ತಿರೋದು ಸರಿಯಾಗಿದೆ. ಇಲ್ಲಿ ಕೇಳಿ, ಹುಷಾರಾಗಿ ದೃಷ್ಟಿ ಹರಿಸಿ. ಹೋಗಿ. ಲೋಹದ ಮುರಿದು ಬಿದ್ದಿರೋ ರತ್ನನ. ಹೇ ಈಶ್ವರ, ಮತ್ತೆ ನೀವ್ ಯಾವ ಗಂಟನ್ನ ಹೊರಗಿಟ್ಟಿದ್ರೋ ಗುರುಜಿ ಅದನ್ನ ತೆರೆದು ನೋಡ್ತಿದ್ದಾರೆ. ನಾವು ತಡೆಯೋ ಪ್ರಯತ್ನ ಪಟ್ರು, ಬೈದು ನಮ್ಮನ್ನ ಓಡಿಸ್ಬಿಟ್ರು. ನಿಮ್ಗೆ ನೆನಪಿದೆ ಅಲ್ವಾ ಬಾಲ ಏನ್ ಹೇಳಿದ್ರು ಅಂತ? ಅತಿ ಸಮಯಕ್ಕಿಂತ ಗಂಟನ್ನ ತೆರೆದ್ರೆ ಎಲ್ಲ ಸ್ವರ್ಣದ ವಸ್ತುಗಳು ಲೋಹಗಳದ್ದಾಗತ್ತೆ ಅಂತ ಏನ್ ನೋಡ್ತಿದ್ರ? ಬನ್ನಿ ನಡೀರಿ. ಅಲ್ಲಿ ನಡೀರಿ. ಇದೆಂಥ ಪೂಜೆ ಸ್ವಾಮಿ? ವರುಣಮಾಲಾ, ಎಂತ ಅನರ್ಥ ಮಾಡಿದ್ದೀರಿ ಸ್ವಾಮಿ? ನಾವೇನ್ ಮಾಡಿದ್ವು? ನಾವಂತೂ ಈ ಗಂಟನ್ನು ತೆರೆದುವಮ್ಮ. ಇದರಲ್ಲಿ ಯಾವ ಅನರ್ಥವಾಯಿತು? ನೀವು ಈ ಗಂಟನ್ನು ತೆರೆದು ನಮ್ಮ ಚಿನ್ನದ ಆಭರಣಗಳನ್ನು ಲೋಹವಾಗಿ ಪರಿವರ್ತನೆ ಮಾಡಿದಿರಿ. ಇದು ನಮ್ಮ ಮಾತೆಯ ಪ್ರಿಯವಾದ ಆಭರಣಗಳಾಗಿದ್ದವು. ಮಾತೆಯ ಆಭರಣ? ಆದರೆ ಪರವಾಗಿಲ್ಲ, ನೀವು ನಿಮ್ಮ ಮಂತ್ರಶಕ್ತಿಯಿಂದ ಇದನ್ನು ಚಿನ್ನದ ಆಭರಣವಾಗಿ ಪರಿವರ್ತನೆ ಮಾಡಬಹುದು. ನಾವ್ ಹೇಗ್ ಮಾಡಕ್ಕಾಗುತ್ತೆ? ನಮ್ಮ ಮಾತಿನ ತಾತ್ಪರ್ಯ ಏನೆಂದ್ರೆ ನಾವ್ಯಾಕ್ ಮಾಡಬೇಕು? ನಮ್ಮ ಅಮೂಲ್ಯವಾದ ಆಭರಣ. ಮೌಲ್ಯವಾದ ಆಭರಣ? ವರುಣಮಾಲಾ, ನಮ್ಮ ಬುದ್ಧಿಗೆ ಸರಿಯಾಗಿ ಹೋಗ್ತಿಲ್ಲ. ಸ್ಪಷ್ಟಪಡಿಸಿ,
ಇದು ಕೇವಲ ಲೋಹದ ಚೂರುಗಳು, ತುಂಡು ತುಂಡಾಗಿರೋ ವಸ್ತುಗಳು. ಇದೆಲ್ಲ ನಿಮ್ದೇ ತಪ್ಪ ಗುರುಜಿ. ನಮ್ಮ ತಪ್ಪೇ. ಬಾಲ ಮೊದ್ಲೇ ಎಚ್ಚರಿಕೆ ನೀಡಿದ್ದೆ ಗುರುಜಿ. ಬಾಲ? ಯಾವ ಬಾಲ? ಮೂರ್ಖರೋ ಮೂರ್ಖರೋ ಮೂರ್ಖರೋ! ವರ್ಣಮಾಲಾ, ನಿಮ್ಮನ್ನ ಲೂಟಿ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ. ಅನರ್ಥವಾಗಿದೆ. ಅವರು ಯಾವುದೇ ತೀರ್ಥಯಾತ್ರಿಗಳಲ್ಲ, ಯಾವುದೇ ಚಮತ್ಕಾರಿಗಳು ಅಲ್ಲ. ಕಳ್ರು, ದೊಡ್ಡ ಕಳ್ರು, ಮೋಸಗಾರರು. ನೀವೇನ್ ಹೇಳ್ತಿದ್ದೀರಾ ಪರಮೇಶ್ವರ? ನಮ್ಗದೆಲ್ಲ ಗೊತ್ತಿಲ್ಲ. ನೀವ್ ಈ ಕ್ಷಣನೇ ನಿಮ್ ಮಂತ್ರ ಶಕ್ತಿಯಿಂದ ಈ ಲೋಹವನ್ನು ಚಿನ್ನದ ಆಭರಣವಾಗಿ ಪರಿವರ್ತನೆ ಮಾಡಿರಿ. ಒಂದ್ ವೇಳೆ ಪರಿವರ್ತನೆ ಮಾಡದಿದ್ದರೆ ಇದು ಘೋರ ಪಾಪವಾಗುವುದು. 6 ತಿಂಗಳವರೆಗೂ. ನಿಲ್ಸು, ನಿಲ್ಸು. ನೋಡು, ನಾವು ಅತ್ಯಂತ ಆಯಾಸಗೊಂಡಿದ್ದೇವೆ, ವಿಶ್ರಾಮ ಮಾಡಲು ಬಯಸುತ್ತೇವೆ. ನಾವು ನಾಳೆ ಈ ಕಾರ್ಯ ಅವಶ್ಯ ಸಂಪನ್ನ ಮಾಡುತ್ತೇವೆ. ನಮ್ಮ ಮೇಲಾಣೆಗೂ ಅನೇಕೆ. ಇದಂತೂ ಚಿಕ್ಕ ಕಾರ್ಯ. ಚಿಂತೆ ಮಾಡಬೇಡ, ನಾವು ಮಾಡ್ತೇವೆ. ಶಾಂತವಾಗಿ ಹೋಗಿ. ನಿಮ್ಮ ಆಜ್ಞೆ ಪ್ರಭು. ನಮಗೆ ನಿಮ್ಮ ಮಂತ್ರಶಕ್ತಿಯ ಮೇಲೆ ಪೂರ್ತಿ ವಿಶ್ವಾಸವಿದೆ. ಯಾರದು? ಯಾರಿಗೆ ಎಷ್ಟು ದುಸ್ಸಾಹಸವಿದೆ? ನಮ್ಮ ನಿವಾಸಕ್ಕೆ ನುಗ್ಗಿ ನಮ್ಮನ್ನೇ ಲೂಟಿ ಮಾಡಿದ್ದಾರೆ. ಬಿಡುವುದಿಲ್ಲ. ಏನ್ ಮಾಡೋದು? ಏನು ಈ ವರ್ಣ ಮಹಾಲಾಳಿಗೆ ಆಭರಣವನ್ನ ಎಲ್ಲಿಂದ ತಂದ್ಕೊಡ್ಲಿ? ಅಮ್ಮ ಶಾರದಾಳ ಆಭರಣ ಸಿಗದೆ ಹೋದ್ರೆ ಜೀವನ ನರಕ ಮಾಡ್ಬಿಡ್ತಾರೆ. ವಿಕಟ ಸಮಸ್ಯೆ ಇದು, ಅತ್ಯಂತ ವಿಕಟ. ನೋಡಿದ್ಯಾ ಮಣಿ? ಹಾವು ಮೌಸಿ ಒಟ್ಟಿಗೆ ಅದು ಒಂದೇ ಸ್ಥಾನದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ನಿಂತಿದ್ದಾರೆ, ಒಳ್ಳೆ ಮಿತ್ರರ ಹಾಗೆ. ಪಂಡಿತ್ ರಾಮಕೃಷ್ಣ ಗುರುಜಿ ಮೇಲೆ ಕೈ ಹಾಕಿದಾನೆ. ದಣಿ, ನಾವೇನು ಸ್ವಪ್ನ ನೋಡ್ತಿಲ್ಲ ತಾನೆ? ವರ್ಣಮಾಲಾಳಿಗೆ ನಕಲಿ ಆಭರಣ ನೀಡುತ್ತೇನೆ, ಅವಳಿಗೆ ಗೊತ್ತಾಗುತ್ತೆ. ಅಮ್ಮ ಮತ್ತೆ ಶಾರದಂಗೆ ನಕಲಿ ಆಭರಣ ನೀಡ್ತೇನೆ. ಆಭರಣ ಹುಡ್ಕೋಕ್ ಸಮಯ ಸಿಗುತ್ತೆ. ಉಚಿತವಿದೆ ನಕಲಿ ಆಭರಣ. ಹಾ, ನಿನಗಿಂತಹ ದುಸ್ಸಾಹಸವೇ? ನಾವು ರಾಜಗುರು ಮಹಾಜ್ಞಾನಿ ಅಂತರ್ಯಾಮಿ ದತ್ತಾಚಾರ್ಯ, ನಮ್ಮ ಹೆಗಲ ಮೇಲೆ ಕೈ ಇಡ್ತೀಯಾ? ಮಣಿ, ಇದು ಸ್ವಪ್ನವೇ ಆಗಿತ್ತು. ಗುರುಜಿ ಅವ್ರ ಚರಿತ್ರೆಗೆ ಬಂದ್ರಿ ಈಗ. ಇಲ್ಲ ಗುರುವರ್ಯ, ನನ್ನ ಧ್ಯಾನ ಬೇರೆ ಕಡೆ ಇತ್ತು, ತಪ್ಪಾಯ್ತು. ಜ್ಞಾನ ಬೇರೆ ಕಡೆ ಇದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಕ್ಷಮಿಸ್ಬಿಡಿ. ಯಾಕೆ ಕ್ರೋಧಿತರಾಗ್ತಿದ್ದೀರಾ? ನೀವೊಂದ್ ಮಾತು ಹೇಳಿ ಗುರುವರ್ಯ, ನೀವು ವಿಜಯನಗರದಲ್ಲಿ ಸ್ವರ್ಣಕಾರನನ್ನ ನೋಡಿದ್ದೀರಾ? ನಕಲಿ ಆಭರಣ ಮಾಡೋ ಅಂತವನ್ನ? ಹೇ ಈಶ್ವರ, ಇವನು ಮನದ ಮಾತನ್ನೇ ಕೇಳಿಸ್ಕೊತಾನೆ. ಏನು ಏನು ಇದೆಯಾ ಪರಿಚಯ? ನಮಗೆ ಹೇಗೆ ಪರಿಚಯ ಇರ್ತಾನೆ? ನಮಗೆ ನಕಲಿ ಆಭರಣದ ಅವಶ್ಯಕತೆ ಆದ್ರೂ ಏನಿದೆ? ನಮಗೆ ಯಾವುದೇ ಸ್ವರ್ಣ ಕಾರಣ ಪರಿಚಯವಿಲ್ಲ. ಹೋಗಿ ಸರ್ಕೊಳ್ಳಿ. ಅಯ್ಯೋ, ಇಲ್ಲಿ ಕೇಳಿ ಗುರುವರ್ಯ. ಅಯ್ಯೋ, ಇವ್ರಿಗೇನಾಯ್ತು? ಪ್ರಣಾಮ ಮಂತ್ರಿವರ್ಯ. ಪ್ರಣಾಮಗಳು. ಏನು ರಾಮ, ಇಷ್ಟೊಂದು ಉದ್ವೇಗಕ್ಕೆ ಒಳಗಾಗ್ತಿದ್ಯಾ? ಗುರುವರ್ಯರಂತೂ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ. ಅಯ್ಯೋ, ಇದ್ರಲ್ಲಿ ಹೊಸದೇನಿದೆ? ಇವರು ನಡ್ಕೊಳ್ಳೋದು ಹಾಗೆ ಅಲ್ವಾ? ನೀನಿವ ಧ್ಯಾನ ನೀಡ್ತಿದ್ಯಾ ಅಷ್ಟೇ. ಆಯ್ತಾಯ್ತು, ಬಾಯಿ ಮುಚ್ಚು. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಹಾಮಂತ್ರಿಗಳೇ, ಮಹಾರಾಜ, ಇಂದಿನ ಕಾರ್ಯವಾಹಿ ಆರಂಭ ಮಾಡಿ. ನಿಮ್ಮ ಆಜ್ಞೆ ಮಹಾರಾಜ. ಮಹಾರಾಜ, ಇಂದಿನ ವಿಷಯ ಚಿಂತನೆ ಮಾಡುವಂತಹದ್ದು. ಮಹಾರಾಜ, ಈಗ ತಾನೇ ನಮ್ಮ ಗುಪ್ತಚರರಿಂದ ಬಂದ ವಿಷಯವೇನೆಂದರೆ,
ಒಂದು ಲೂಟಿಕೋರರ ಸಮೂಹ ನಮ್ಮ ವಿಜಯನಗರದ ರಾಜ್ಯವನ್ನು ಪ್ರವೇಶಿಸಿದೆ. ಅದಕ್ಕೂ ಹೆಚ್ಚಾಗಿ ಅವರು ಒಂದೇ ದಿನದಲ್ಲಿ 5 ಪರಿವಾರವನ್ನ ಲೂಟಿ ಮಾಡಿದ್ದಾರೆ. 6 ಪರಿವಾರನ್ನ. ಏನು? ಏನಾದ್ರೂ ಹೇಳಿದ್ರ ಗುರುವರ್ಯ? ಇಲ್ಲ ಇಲ್ಲ ಮಹಾರಾಜ, ನಾವಂತೂ ಏನು ಹೇಳಲಿಲ್ಲ. ಪಂಡಿತ ರಾಮಕೃಷ್ಣ, ನೀವೇನಾದ್ರೂ ಹೇಳಿದ್ರ? ಇಲ್ಲ 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 ಮಹಾರಾಜ, ಏನೂ ಹೇಳಿಲ್ಲ. ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸರಿ ಇದೆ. ಮಹಾರಾಜ, ಈ ಸಂದರ್ಭದಲ್ಲಿ ನಾವು ಅತಿ ಶೀಘ್ರವೇ ಕೆಲವು ಅವಶ್ಯಕ ಹೆಜ್ಜೆಗಳನ್ನ ತೆಗೆದುಕೊಳ್ಬೇಕು. ಹಾಗಾದ್ರೆ ಮಹಾರಾಜ, ಹಾಗಾದ್ರೆ ಹೆಜ್ಜೆ ಇಡಿ. ಇದು ಯಾರ ಕಾರ್ಯ? ನೀವು ಬಯಸುತ್ತೀರಾ ನಾವು ಕಳ್ಳರನ್ನು ಹಿಡಿಯಲು ನಗರ ಪ್ರವೇಶ ಮಾಡಬೇಕೆಂದು? ನಾವು ಮಾಡಬೇಕು ಆ ಕಾರ್ಯ, ಅದು ನಮ್ಮ ಖಡ್ಗದಿಂದ. ಇಲ್ಲ ಇಲ್ಲ ಮಹಾರಾಜ, ನಮ್ಮ ಮಾತಿನ ತಾತ್ಪರ್ಯ ಖಂಡಿತ ಹಾಗಾಗಿರ್ಲಿಲ್ಲ. ಹಾಗಾದರೆ ಏನು ತಾತ್ಪರ್ಯ ನಿಮ್ಮದು? ಕೊತ್ವಾಲ್ರನ್ನ ಕೇಳ್ತೀನಿ ಮಹಾರಾಜ. ಕೊತ್ವಾಲ್ರನ್ನ ಕೇಳೋಣ, ಎಲ್ಲಿವರೆಗೆ ನಡೆದಿದೆ ಹುಡುಕಾಟ ಈ ಲೂಟಿಕೋರರ ವಿಷಯದಲ್ಲಿ ಅಂತ. ಕೊತ್ವಾಲ್ ಎಲ್ಲಿದ್ದಾರೆ? ಕೊತ್ವಾಲ್ ಮಹಾರಾಜ, ಅದು ಯಾರಿವರು? ಗೊತ್ತಿಲ್ಲ ಮಹಾರಾಜ. ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರು ನಮ್ಮ ವಿಜಯನಗರದ ಮಾರ್ಗದಲ್ಲಿ ಓಡಾಡುತ್ತಿದ್ದರು. ಇವನು ಅವನ ಮುಖದಿಂದ ಬಟ್ಟೆಯೂ ತೆಗೆಯುತ್ತಿಲ್ಲ. ಹೇಳುತ್ತಿದ್ದಾನೆ, ಪ್ರಾಣ ಬೇಕಾದ್ರೂ ಬಿಡುತ್ತೇನೆ, ಆದರೆ ಬಟ್ಟೆ ತೆಗೆಯಲಾರನೆಂದು. ನಿಮ್ಮ ಮುಖವನ್ನು ತೋರಿಸಿ, ಇಲ್ಲವಾದರೆ ನಮಗೆ ಇನ್ನೂ ಕಠೋರವಾದ ವಿಕಲ್ಪಗಳು ಬರುತ್ತವೆ ಈ ಕಾರ್ಯವನ್ನು ಮಾಡಲು. ಪೂರ್ತಿ ಮುಖವನ್ನು ತೋರಿಸಿ. ಕೋತ್ವಾಲರೇ, ಹೇ ಭಗವಂತ, ಕೋತ್ವಾಲ! ಪ್ರಣಾಮಗಳು ಮಹಾರಾಜ. ಮಹಾರಾಜ, ನಾ ತುಂಬಾ ಲಜ್ಜಿತನಾಗಿದ್ದೇನೆ, ನನ್ನ ದಯವಿಟ್ಟು ಕ್ಷಮಿಸಿ. ನಿಮ್ಮನ್ನು ಈ ದುರ್ಗತಿಗೆ ಯಾರು ತಂದಿದ್ದು ಕೋತ್ವಾಲರೇ? ಮಹಾರಾಜ, ಅಡ್ಡ ಹಾದಿಯಲ್ಲಿ ನನ್ನ ಲೂಟಿಕೋರರು ಲೂಟಿ ಮಾಡಿದ್ದಾರೆ ಮಹಾರಾಜ. ತಮ್ಮನ್ನು ತಾವು ಕುಟುಂಬ ದರ್ಜೆ ಎಂದು ಹೇಳಿ ನನ್ನ ವಸ್ತ್ರವನ್ನೆಲ್ಲ ಕಳಚಿಕೊಂಡು ಹೋದರು ಮಹಾರಾಜ. ಮತ್ತೆ ವಾಪಸ್ ಬರ್ಲೇ ಇಲ್ಲ. ತುಂಬಾ ಚಾಲಾಕಿ ಚೋರರು ಮಹಾರಾಜ. ಅಯ್ಯೋ, ಅತ್ಯಂತ ಚಾಲಾಕಿಗಳು ಅವರು. ಮೋಸಗಾರರಲ್ಲ, ಮಹಾ ಮೋಸಗಾರರು ಅವರು. ಸತ್ಯ ಹೇಳ್ತಿದ್ದೀರಿ? ಏನು ಸತ್ಯ ಹೇಳುತ್ತಿದ್ದಾರೆ ಅವರು? ಏನೂ ಇಲ್ಲ ಮಹಾರಾಜ, ನಾವಂತೂ ಏನು ಹೇಳಲೇ ಇಲ್ಲ. ಪಂಡಿತ ರಾಮಕೃಷ್ಣ, ನೀವೇನಾದ್ರೂ ಹೇಳಿದ್ರ? ಇಲ್ಲ ಇಲ್ಲ ಮಹಾರಾಜ, ಏನು ಹೇಳಲೇ ಇಲ್ಲ. ಇವರು ವಿಜಯನಗರ ರಾಜ್ಯದ ಕೋತ್ವಾಲರು. ಮೂರ್ಖತೆಯ ಪ್ರದರ್ಶನ ಮಾಡಿದ್ದೀರಿ ನೀವು. ಲಜ್ಜಿತಗೊಳಿಸಿದ್ದೀರಿ ನಮ್ಮನ್ನ. ದಂಡನೆಗೆ ಯೋಗ್ಯರು ನೀವು. ಇಲ್ಲ ಇಲ್ಲ ಮಹಾರಾಜ, ಹಾಗೆಲ್ಲ ಮಾಡಬೇಡಿ. ಹಾ ಮಹಾರಾಜ, ಇವನಂತೂ ಸಾಮಾನ್ಯ ಮನುಷ್ಯ. ಆಶ್ಚರ್ಯದ ವಿಷಯವಿದು. ಇಂದು ಪಂಡಿತ ರಾಮಕೃಷ್ಣ ಹಾಗೂ ಗುರುವರ್ಯ ಒಂದೇ ರೀತಿ ಮಾತನಾಡುತ್ತಿದ್ದಾರೆ. ಹೌದು ಮಹಾರಾಜ. ನಾವಿದನ್ನ ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾದರೆ ನಾವೀ ಕಾರ್ಯವನ್ನು ಏಕೆ ಮಾಡಬಾರದು? ಕೋತ್ವಾಲರಿಂದ ತಪ್ಪಾಗಿದೆ. ಅವರ ಕರ್ತವ್ಯವನ್ನು ಅವರು ನಿರ್ವಹಣೆ ಮಾಡಿಲ್ಲ. ಇವರು ಎಚ್ಚರದಿಂದಿರಬೇಕಾಗಿತ್ತು. ಇವರೇ ಎಚ್ಚರದಿಂದಿರದಿದ್ದ ಮೇಲೆ ಸೈನಿಕರು ಹೇಗಿರಲು ಸಾಧ್ಯ? ಇವರಿಂದ ತಪ್ಪಾಗಿದೆ, ಇವರಿಗೆ ದಂಡನೆ ಸಿಗಲೇಬೇಕು. ಮಹಾರಾಜ, ನಿಮ್ಮ ಆಕ್ರೋಶ ಉಚಿತವಿದೆ, ಆದ್ರೆ ಪರಿಸ್ಥಿತಿಯನ್ನ ವಿಚಾರ ಮಾಡುವುದು ಅವಶ್ಯಕ. ನಿಮ್ಮ ರಾಜ್ಯದಲ್ಲಿ ಸತ್ಯವಾಸವಿದೆ. ಒಬ್ಬರ ಮೇಲೊಬ್ಬರು ವಿಶ್ವಾಸವಿರಿಸ್ತಾರೆ. ಇಲ್ಲಿ ಯಾರು ಯಾರನ್ನು ವಂಚಿಸೋದಿಲ್ಲ. ಮತ್ತಿದೇ ವಿಶ್ವಾಸನೀಯತೆ ಕಾರಣ ಮುಗ್ಧ ನಮ್ಮ ಕೋತ್ವಾಲರು ಸಿಕ್ಕಾಕೊಂಡ್ರು, ಲೂಟಿಯಾದ್ರು. ಮಹಾರಾಜ, ಪಂಡಿತ ರಾಮಕೃಷ್ಣರ ಕಥನ ಅಕ್ಷರಶಃ ಸತ್ಯವೇ ಅಲ್ವಾ? ನಾನು ವಚನ ನೀಡುತ್ತೇನೆ, ಆ ಲೂಟಿಕೋರರನ್ನು ಅತಿ ಶೀಘ್ರವೇ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನೀವು ಮೊದಲು ಶಾಂತರಾಗಿರಿ. ಸರ್ವಪ್ರಥಮ ನಿಮ್ಮ ಪಂಚಸರಿ ಮಾಡಿಕೊಳ್ಳಿ. ನೀವು ಈ ಅವಸ್ಥೆಯಲ್ಲಿ ನೀವು ಬಾಲಕರನ್ನು ಭಯಭೀತಗೊಳಿಸುತ್ತೀರಿ. ಈಗ ನೀವು ನಿಮ್ಮ ನಿವಾಸಕ್ಕೆ ಹೋಗಿ ಸ್ವಲ್ಪ ವಸ್ತ್ರಧಾರಣೆ ಮಾಡಿ ಅದರ ನಂತರ ಇಲ್ಲಿ ದರ್ಬಾರಿನಲ್ಲಿ ಉಪಸ್ಥಿತರಾಗಿ. ನಿಮ್ಮಾಜ್ಞೆ ಮಹಾರಾಜ. ಕೋತ್ವಾಲರೇ, ಹೇಳಿ ಮಹಾರಾಜ. ಮುಖ ಮುಚ್ಚಿಕೊಂಡು ಹೋಗಿ. ವಿಜಯನಗರ ರಾಜ್ಯದ ಗೌರವದ ಪ್ರಶ್ನೆ ಇದು. ನಿಮ್ಮ ಕಥನ ಸತ್ಯವಿದೆ ಮಹಾರಾಜ. ಪಂಡಿತ ರಾಮಕೃಷ್ಣ. ಹಾ, ಹೇಳಿ ಮಹಾರಾಜ. ಆ ಕಳ್ಳರನ್ನು ಹಿಡಿದು ನಮ್ಮ ಸಮಕ್ಷ ಉಪಸ್ಥಿತಿಪಡಿಸುವ ಜವಾಬ್ದಾರಿ ಈಗ ನಿಮ್ಮದಾಗಿದೆ. ಮಹಾರಾಜ, ನಾವೂನು ಅನುಭವಿಸಿದ್ದೇವೆ. ನಮ್ಮ ಮಾತಿನ ತಾತ್ಪರ್ಯ ಏನೆಂದರೆ, ನಾವು ಈ ಕಾರ್ಯದಲ್ಲಿ ಪಂಡಿತ ರಾಮರಿಗೆ ಸಹಾಯ ಮಾಡಿ ಪ್ರಸನ್ನತೆ ಪ್ರಾಪ್ತಿಗೊಳಿಸಿಕೊಳ್ಳುತ್ತೇವೆ. ನೀವು ಗುರುವರ್ಯ ಪಂಡಿತ ರಾಮಕೃಷ್ಣರಿಗೆ ಸಹಾಯ ಮಾಡುತ್ತೀರಿ? ಹೌದು ಮಹಾರಾಜ, ಅವಶ್ಯ ಮಾಡುತ್ತೇನೆ. ನಾವು ವಿಜಯನಗರ ರಾಜ್ಯದ ರಾಜಗುರುಗಳು, ನಮಗೂ ಜವಾಬ್ದಾರಿ ಇದೆ. ನಮ್ಮ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಪಂಡಿತ ರಾಮಕೃಷ್ಣರಿಗಿಂತ ಅಧಿಕವಿದೆ. ಸತ್ಯವಚನ,
ಸತ್ಯವಚನ ಅಲ್ವಾ? ನಾವು ರಾಜ್ಯಕ್ಕೆ ಬಂದೊದಗಿರುವ ಈ ವಿಕಟವನ್ನು ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟಾದರೂ ಸರಿ ನಮ್ಮ ಕರ್ತವ್ಯದ ಪಾಲನೆ ಮಾಡುತ್ತೇವೆ. ಸ್ವರ್ಣಾಭರಣದ ಕಳ್ಳತನದಿಂದ ನಮ್ಮ ಗುರುಜಿಯ ಪ್ರಾಣ ಸಿಕ್ಕಾಕೊಂಡು ಒದ್ದಾಡ್ತಿದೆ. ಮೋದಿನ ಪ್ರಾಣ ಸಿಕ್ಕಾಕೊಳ್ಳೋದು ವಸ್ತೇನೆಲ್ಲ ಬಿಡು. ಅದ್ಭುತ ಗುರುವರ್ಯ, ನಾವು ಪ್ರಸನ್ನರಾಗಿದ್ದೇವೆ. ನೀವು ಹಾಗೂ ಪಂಡಿತ ರಾಮಕೃಷ್ಣ ಒಟ್ಟಾಗಿ ಈ ಕಾರ್ಯವನ್ನು ಸಂಪನ್ನ ಮಾಡುತ್ತಿದ್ದೀರಿ. ಪ್ರಸನ್ನರು ನಾವು. ಹೌದು ಮಹಾರಾಜ, ಹೌದು ಮಹಾರಾಜ, ಇದು ನಮ್ಮ ಸೌಭಾಗ್ಯವಾಗುವುದು. ಅತ್ಯಂತ ಮಹೋನ್ನತ ಕಾರ್ಯ ಮಹಾರಾಜ. ಆ ಕಳ್ಳರು ದೊಡ್ಡ ಕಳ್ಳರೇನಲ್ಲ, ಅವರನ್ನ ಹಿಡಿಯೋದು ತುಂಬಾ ಸರಳವಾಗಿದೆ. ನಿಜವಾದ ಕಳ್ಳರನ್ನ ನಾನು ತೆನಾಲಿ ಗ್ರಾಮದಲ್ಲಿ ನೋಡಿದ್ದೆ. ಒಬ್ಬ ಕಳ್ಳ ಇದ್ದ, ಸುರಯ್ಯ ಅಂತ ಹೆಸರೋನು. ಹಗಲತ್ತೊಲೆ ಜನರ ಕಿವಿಯೋಲೆ ಎತ್ಕೋತಿದ್ದ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈ ಕಳ್ಳರು ಚಾಲಾಕಿಗಳಲ್ಲ, ಮೂರ್ಖರು, ದಡ್ರು, ಹೆದರ್ಪುಕಳ್ರು. ಸ್ವಲ್ಪ ಪ್ರತೀಕ್ಷೆ ಮಾಡೋ ರಾಮಕೃಷ್ಣ. ನಿನ್ನ ಕಿವಿಯ ಓಲೆ ಕದಿಯದಿದ್ರೆ ಆಗ ಹೇಳು. ನಾವು ಸವಾಲ್ ಹಾಕುತ್ತೇವೆ ಚೋರರಿಗೆ. ನಮ್ಮ ಕಿವಿಯಲ್ಲಿರೋ ಓಲೆಯನ್ನು ಕದ್ದು ತೋರಿಸಲಿ. ಆದ್ರೆ ಗುರುಜಿ, ನಿಮ್ಮ ಕಿವಿಲಿ ಓಲೆ ಅಂತೂ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ನಮ್ಮ ಓಲೆಯಲ್ಲಿ ಹೋಯ್ತು. ಸಿಕ್ತು ಸಿಕ್ತು ಮಹಾರಾಜ, ಸಿಕ್ತು. ನಾವು ಬಾಗಿದ್ದರಿಂದಲೂ ಏನೋ ಬಿದ್ದಿರಬಹುದು. ಮತ್ತೆ ಯಾವ ವಿಷಯವಿದೆ ಮಹಾಮಂತ್ರಿಗಳೇ? ಇಲ್ಲ ಮಹಾರಾಜ, ಇಂದು ಕೇವಲ ಇಷ್ಟೇ. ಸರಿ, ಹಾಗಾದ್ರೆ ಇಂದಿನ ಸಭೆ ಈಗ ಸಮಾಪ್ತಿಯಾಗುತ್ತದೆ. ನಿಮ್ಮ ಆಜ್ಞೆ ಮಹಾರಾಜ. ಮಹಾರಾಜ ಕೃಷ್ಣದೇವರಾಯರಿಗೆ, 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 ಮಹಾರಾಜ ಕೃಷ್ಣದೇವರಾಯರಿಗೆ. ಏನಾಯ್ತು ಇವನ್ಗೆ? ಏನಾಯ್ತು ಇವನಿಗೆ? ಬನ್ನಿ ಬನ್ನಿ. ಸರ್ಕೊಳ್ಳಿ, ಎಲ್ಲರೂ ಸರ್ಕೊಳ್ಳಿ. ಪಂಡಿತ್ ರಾಮಕೃಷ್ಣ, ನಾವು ಕೂಡಲೇ ಇವರನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು. ಆಗ್ಲಿ ಮಂತ್ರಿವರ್ಯ. ಎತ್ಕೊಳ್ಳಿ. ಸಿಪಾಯಿಗಳೇ, ಎತ್ಕೊಳ್ಳಿ. ಪ್ರಣಾಮಗಳು ದೇವಿ. ಪ್ರಣಾಮ. ಪ್ರಣಾಮಗಳು. ನೀವು? ಆಶ್ಚರ್ಯವಾಗಿದೆ. ನನ್ನ ಹೆಸರು ಚಂದ್ರ. ನಾವು ಕಾಳಿಂಗ ರಾಜ್ಯದಿಂದ ಬಂದಿದ್ದೇವೆ. ಈ ನಿವಾಸ ಏನಾದ್ರೂ ಮಹಾಪಂಡಿತ್? ಹಾ, ಇದು ಅವರದೇ ನಿವಾಸ. ಆದರೆ ನೀವು ಇಲ್ಲಿಗೆ ಬಂದಿರುವ ಕಾರಣ? ಯೋಜನೆಯ ಅನುಸಾರ ಯಾವ ನಿವಾಸದಲ್ಲಿ ದನಿಮನಿ ಇರಬೇಕಿತ್ತು? ಈ ಹೆಸರು ಪುರುಷರ ಹೆಸರಂತೆ ಪ್ರತೀತಿಯಾಗ್ತಾ ಇದೆ. ಆದ್ರೆ ಈ ಮಹಿಳೆಯರು ಹೀಗೆ ನಮಗೆ ತಿಳಿದಿರುವ ಹಾಗೆ ಪಂಡಿತರ ಶಿಷ್ಯಂದ್ರು ಪುರುಷರೆಂದು. ಆದ್ರೆ ನೀವು ಮಹಿಳೆಯರು. ಈ ನಾಲಾಯಕನಿಗೆ ಶಿಷ್ಯಂದಿರು ಎಲ್ಲಿಂದ ಬಂದರು ಗೊತ್ತಿಲ್ಲ. ಅದೇನೇನ್ ಮಾಡ್ತಿರ್ತಾರೋ. ಹಾ ಅಮ್ಮ, ಈ ಸುಂದರ ಸ್ತ್ರೀ ಅವನ ಶಿಷ್ಯಳಾಗೋಗ್ ಬಂದಿಲ್ಲ ತಾನೇ? ಹಾ, ಇಲ್ಲ ಇಲ್ಲ, ನಿಮ್ಗೆಲ್ಲೋ ತಪ್ಪಾಗಿ ಸೂಚನೆ ಸಿಕ್ಕಿದೆ. ಅವರು ಸುಂದರ ಸ್ತ್ರೀಯರನ್ನು ತನ್ನ ಶಿಷ್ಯಂದಿರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಈ ಮನೆಯಲ್ಲಿ ಕೇವಲ ಇವರ ಲಾಟಿ ಅಧಿಕಾರವೇ ನಡೆಯುತ್ತದೆ. ಮತ್ತಿವರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ನಿರಾಕರಿಸಿದೀರಿ ಅಮ್ಮ? ನೀವು ಮರ್ತಿದ್ದೀರಾ? ನೀವು ನಿರಾಕರಿಸಿದ್ರಿ. ಹಾ, ನಿರಾಕರಿಸಿದ್ರು. ದೇವಿ, ನೀವು ಭ್ರಮಿತರಾಗಿದ್ದೀರಿ. ನಾವಿಲ್ಲಿ ಪಂಡಿತರ ಶಿಷ್ಯರಾಗಲು ಬಂದಿಲ್ಲ. ಇಲ್ವಾ? ಹಾಗಾದ್ರೆ ನೀವಿಲ್ಲೇಕೆ ಬಂದಿದ್ದೀರಿ? ನಾವು ಅವರ ಬಗ್ಗೆ ತುಂಬಾ ಹೆಸರು ಕೇಳಿದ್ದೇವೆ. ನಾವವರನ್ನ ಭೇಟಿಯಾಗೋಕೆ ಇಲ್ಲಿ ಉಪಸ್ಥಿತರಾಗಿದ್ದೇವೆ. ಇಲ್ಲ ಇಲ್ಲ ಇಲ್ಲ,
ಏನ್ ಹೆಸರು ಇಲ್ಲ, ಯಾವುದೇ ಪ್ರಸಿದ್ಧಿ ಇಲ್ಲ. ಅವರು ಕೇವಲ ಹಾಗೆ ಪ್ರಪಂಚ ರಚಿಸ್ತಾನೆ ಇರ್ತಾರೆ. ಹೆಸರು ದೊಡ್ಡದು, ದರ್ಶನ ಚಿಕ್ಕದು. ನಾವ್ ಇರ್ತೀವಲ್ಲ ಅವ್ರ ಜೊತೆ, ನಮ್ಗೆ ಎಲ್ಲಾ ಗೊತ್ತಿದೆ. ಹಾಗೆಲ್ಲ ಏನೂ ಇಲ್ಲ. ಹಾ, ನೀವೀಗಂತೂ ಹೋಗಿ. ಹಾ, ನಾವು ಇಲ್ಲೇ ಪ್ರತೀಕ್ಷೆ ಮಾಡುತ್ತೇವೆ. ನೂರಕ್ಕೆ ನೂರು ಇವನು ಮೂರ್ಛೆ ಹೋಗಲು ಶರೀರದಲ್ಲಿ ವಿಷದ ಪ್ರಭಾವ. ಆದ್ರೆ ನಿಮಗೆ ಯಾವ್ದಾದ್ರೂ ಮಾತಿಗೆ ಶಂಕೆ ಇದೆಯೇ? ಅನುಮಾನ ಅಲ್ಲ, ಆಶ್ಚರ್ಯನಾಗಿದ್ದೇನೆ. ಇವರ ಕೈಗಳನ್ನು ನೋಡಿ. ಯಾವುದೇ ಸರ್ಪದ ಹಲ್ಲಿನ ಅಥವಾ ಹುಳ ಕಚ್ಚಿದ ಯಾವುದೇ ಚಿಹ್ನೆ ಇಲ್ಲ. ಕೇವಲ ಉಗುರಿನ ಕಲೆ ಇದೆ, ಅಂದರೆ ಮನುಷ್ಯನ ಉಗುರಿನ ಚಿಹ್ನೆ ಇದೆ. ಆದ್ರೆ ಮನುಷ್ಯನ ಉಗುರಿನಿಂದ ವಿಷ ಹರಡೋದಕ್ಕೆ ಹೇಗೆ ಸಾಧ್ಯ? ಇದೇ ಕಾರಣಕ್ಕೆ ನಾನು ಆಶ್ಚರ್ಯನಾಗಿದ್ದೇನೆ. ಪಂಡಿತ ರಾಮಕೃಷ್ಣ, ಹೇಳಿ ಮಂತ್ರಿವರ್ಯರೇ. ನಾವು ನಿಮ್ಮಲ್ಲಿ ಏನೋ ಹೇಳಬೇಕಿತ್ತು. ಹೇಳಿ. ನಮ್ಮ ಗುಪ್ತಚರರ ಸೂಚನೆಯ ಅನುಸಾರ ಯಾವುದೋ ವಿಕಟ ಸಂಕಟ ನಮ್ಮ ವಿಜಯನಗರದ ರಾಜ್ಯದ ಸೀಮೆಯನ್ನು ಈಗಾಗಲೇ ಪ್ರವೇಶಿಸಿದೆ. ವಿಕಟ ಸಂಕಟ? ಹಾ, ವಿಜಯನಗರಕ್ಕೆ ಅಲ್ಲಿನ ಮಹಾರಾಜರಿಗೆ ನಿನ್ನ ಅವಶ್ಯಕತೆ ಇದೆ ರಾಮ. ಮಹಾರಾಜ ಕೃಷ್ಣದೇವರಾಯನಿಗೆ ವಿಪರೀತವಾದ ಸಂಕಷ್ಟ ಎದುರಾಗಲಿದೆ. ಇದೆಲ್ಲ ವ್ಯರ್ಥ. ಅಯ್ಯೋ, ಅವ್ರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಏನೂ ಗೊತ್ತಾಗಲ್ಲ. ಅವ್ರು ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಅದಕ್ಕೆ ನೀವು ಹೋಗಿ. ಅಯ್ಯೋ, ಈ ಬಾಲಕ ಯಾರು? ನಾನು ಬಾಲಕನಲ್ಲ, ಪುಲುಷ ಪುಲುಷ. ಯೋಜನೆಯ ಅನುಸಾರ ಇವನು ಕೂಡ ಇಲ್ಲಿರ್ಬಾರ್ದಿತ್ತು. ಎಷ್ಟು ಸುಂದರ ಗಂಟೆಗಳು, ಅತಿ ಸುಂದರ. ಅಯ್ಯೋ, ನಿನಗಂತೂ ಗಂಟೆಗಳು ಅತಿ ಪ್ರಿಯವಾದಂತಿದೆ. ಗಂಟೆಗಳು ಬೇಕೇನು? ಅವಶ್ಯ ಅವಶ್ಯ. ಇತ್ತಗೋ, ಎತ್ಕೊಳ್ಳಿ. ಅಯ್ಯೋ, ಎತ್ಕೊಳ್ಳೋಕೆ ಹೋಗ್ತಿಲ್ಲದು. ನಿನ್ಗಲ್ಲ, ಇವ್ರಿಗೆ ಹೇಳ್ತಾ ಇರೋದು. ಈ ಗಂಟೆಗಳನ್ನ ಎತ್ಕೊಳ್ಳಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಬಾಲಕರಿಗೆ ಅಪರಿಚಿತ ವ್ಯಕ್ತಿಯಿಂದ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳಬಾರದು. ಬಾಲಕನಲ್ಲ, ನಾನು ಪುಲುಷ. ಅಮ್ಮ, ಇವಳು ಹೋಗೋಕೆ ಮನ್ಸೇ ಮಾಡ್ತಿಲ್ಲ. ಈಗ ನಾವೇನ್ ಮಾಡೋದು? ಅಮ್ಮ, ಈ ರಾಮ ಸರಿಯಾಗಿ ಹೇಳ್ತಿದ್ರು. ಒಂದ್ ವೇಳೆ ಇವರು ಲೂಟಿಕಾರ್ಯ ಆಗಿದ್ರೆ, ಕಳ್ರು ನಿಜವಾಗ್ಲೂ ನಮ್ಮನ್ನ ಲೂಟಿ ಮಾಡೋಕ್ ಬಂದವರು. ಇವಳು ಅವ್ರ ಜೊತೆಗಾರ್ತಿನೇ ಇರ್ಬಹುದು. ಇವಳನ್ನ ನೋಡಿದ್ರೆ ಹಾಗನ್ಸಲ್ಲ. ಇವಳು ಲೂಟಿಕಾರಳೆಂದು ಯಾವ್ದೋ ರಾಜ ಪರಿವಾರದಿಂದ ಬಂದಿರೋಳ್ ತರ ಕಾಣ್ತಾಳೆ. ಅಮ್ಮ, ಜನರನ್ನ ಲೂಟಿ ಮಾಡಿ ರಾಜನ ಹಾಗೆ ಸ್ವರ್ಣ ಒಗ್ಗೂಡಿಸ್ಕೊಂಡಿರ್ಬಹುದು. ರಾಜ ಪರಿವಾರದೋಳ್ ತರ ಕಾಣ್ದೆ ಇನ್ನೇ ಕಾಣ್ತಾಳೆ. ಅಮ್ಮ, ಆ ಕಳ್ರು ತಾನೇ ಎಲ್ಲಿ ಕಳ್ರು ತರ ಕಾಣ್ತಿದ್ರು? ಏನೇ ಹೆಸರಿರ್ಬಹುದು ನಿಂದು, ಅವ್ರಿಲ್ಲಿಲ್ಲ. ಇವಾಗ ನೀನ್ ಹೋಗು, ಆಮೇಲ್ ಬಾ. ಹೋಗೋದಕ್ಕೆಲ್ಲ ಇಲ್ಲಿ ಬಂದಿರೋದು. ಈಗ ಬಂದಿದೀವಿ ಅಂದ್ರೆ ಕೆಲಸ ಮುಗಿಸೇ ಹೋಗೋದು. ಅಮ್ಮ, ನಾನು ಹೇಳಿರ್ಲಿಲ್ವಾ? ನನ್ನ ತಾತ್ಪರ್ಯವೇನೆಂದರೆ, ನಾವು ಪ್ರತೀಕ್ಷೆ ಮಾಡುತ್ತೇವೆ ಮತ್ತು ಅವರನ್ನು ಭೇಟಿಯಾಗುವ ಕಾರ್ಯ ಮುಗಿಸೇ ಹೋಗುತ್ತೇವೆ. ಪಂಡಿತ್ ರಾಮಕೃಷ್ಣರೇ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ಏನ್ ಮಾಡಕ್ ಹೊರಟಿದ್ದೀರಾ ಅಂತ. ನೀವು ನಮ್ಮನ್ನ ಈ ನಗರದಲ್ಲಿ ಯಾಕೆ ಈ ತರ ಭ್ರಮಣ ಮಾಡಿಸ್ತಾ ಇದ್ದೀರಾ ಅಂತ ನಿಮ್ಗೆಲ್ಲ ತಿಳಿಯುತ್ತೆ ಮಂತ್ರಿವರ್ಯರೇ. ಅಯ್ಯೋ, ಏನ್ ಕಾರಣವಿದೆ? ಅಯ್ಯೋ, ಶಾಂತಿ ಇರಿಸಿ ಮಂತ್ರಿವರ್ಯ. ಯಾಕೆ ಯಾವಾಗ್ಲೂ ಉದ್ವೇಗದಲ್ಲಿರ್ತೀರಿ? ಆರಾಮಾಗಿ ಭ್ರಮಣ ಮಾಡಿ ಸಣ್ಣ ಆಗ್ತೀರಾ, ತೂಕ ಕೂಡ ಕಡಿಮೆ ಆಗ್ತೀರಾ. ಹಾ, ಇಲ್ಲಿ ಬನ್ನಿ, ಇಲ್ಲಿ ನೋಡೋಣ. ನಡೀರಿ. ಅಮ್ಮ, ನಾವ್ ನಿಮ್ ಜೊತೆಗೆ ಇದೀವಿ. ಅಮ್ಮ, ಹಾಗಾದ್ರೆ ದಣಿಮನಿ ಇವರ? ನಮ್ಮ ಹೆಸರು ಏನಾದ್ರು ದನಿಮನಿ ಆಗಿದ್ರೆ ಆಗ ನಾವು ಬಾವಿಗೆ ಬೀಳ್ತಿದ್ವಿ. ಅವರಿಬ್ರು ಇಲ್ಲಿಲ್ಲ. ಹಾಗಾದ್ರೆ ಪಂಡಿತ್ ತತಾಚಾರಿ ಇರೋದಿಲ್ವಾ ಇಲ್ಲಿ?
ಪಂಡಿತ್ ದತ್ತಾಚಾರ್ಯರು ಇಲ್ಲಿ ಯಾಕಿರ್ತಾರೆ? ಅವರು ಅವ್ರ ಮನೇಲಿ ಇರ್ತಾರೆ. ಹೌದಾ? ಇದು ಅವ್ರ ನಿವಾಸ ಅಲ್ವಾ? ಇಲ್ಲ ಇಲ್ಲ, ಇದು ಪಂಡಿತ್ ದತ್ತಾಚಾರ್ಯರ ಮನೆ ಅಲ್ಲ, ಇದು ಪಂಡಿತ್ ರಾಮಕೃಷ್ಣರ ಮನೆ. ತಾ ಅಂದ್ರೆ ತತ್ತಾಚಾರ್ಯ, ರಾ ಅಂದ್ರೆ ರಾಮಕೃಷ್ಣ. ಪಂಡಿತ್ ದತ್ತಾಚಾರ್ಯರ ಮನೆ ತುಂಬಾ ದೊಡ್ಡದು, ವಿಜಯನಗರದ ಮೂಲೆಯಲ್ಲಿದೆ. ನಿಮ್ಗೆ ದೂರದಿಂದಲೂ ಕಾಣಿಸುತ್ತೆ. ಈಗ ನೀವು ಹೋಗಿ. ಕ್ಷಮಿಸಬೇಕು ದೇವಿ, ನಾವು ನಿಮ್ಮ ಸಮಯವನ್ನ ನಷ್ಟ ಮಾಡಿದ್ದೇವೆ. ಅದ್ರ ಮೇಲೆ ಕಷ್ಟ ಕೂಡ ಕೊಟ್ವಿ ನಿಮ್ಗೆ. ಇಲ್ಲ ಇಲ್ಲ, ನೀವು ಕ್ಷಮೆ ಕೇಳೋಕೆ ಯಾವುದೇ ಅವಶ್ಯಕತೆ ಇಲ್ಲ. ಪರವಾಗಿಲ್ಲ, ಆಯ್ತಾ? ನಮ್ಗೆ ಆಜ್ಞೆ ನೀಡಿ. ನಿಂತ್ಕೊಳ್ಳಿ. ಬಹುಶಃ ನಿಮ್ಮ ಜುಮ್ಕಿ ಕೆಳಗೆ ಬಿದ್ದಿತ್ತು. ಆ ಲೂಟಿಕೋರರು ನಿಮ್ಮನ್ನ ಲೂಟಿ ಮಾಡಿ ನಿಮ್ಮೆಲ್ಲ ಆಭರಣ ಎತ್ಕೊಂಡು ಹೋಗಿದ್ದಾರೆ. ಮಂತ್ರಿವರ್ಯರೇ, ನಾವು ಆ ಸ್ತ್ರೀನ ಹಿಂಬಾಲಿಸ್ಬೇಕು. ಪಂಡಿತ ರಾಮಕೃಷ್ಣ, ನೀವ್ ಏನನ್ ಮಾತಾಡ್ತಾ ಇದ್ದೀರಾ? ನಾವೇನ್ ನಿಮ್ ಕಣ್ಣಿಗೆ ಪರಸ್ತ್ರೀ ಹಿಂದೆ ಹೋಗುವಂತ ಪಾಪಿ ಪುರುಷನ್ ತರ ಕಾಣಿಸ್ತಾ ಇದೀವಾ? ಏನ್ ಮಂತ್ರಿವರ್ಯರು ನೀವು? ಶಿವ 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 ಶಿವ, ಎಲ್ಲಿಂದ ಎಲ್ಲೋ ಯೋಚಿಸ್ತೀರಾ? ನನ್ಗನ್ನಿಸ್ತಿದೆ ಈ ಸ್ತ್ರೀ ಆ ಲೂಟಿಕೋರರಲ್ಲಿ ಒಬ್ಳು. ಏನು? ನಿಲ್ಲಿ ನಿಲ್ಲಿ, ಏ ನಿಲ್ಲಿ ನಿಲ್ಲಿ, ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ಆ ಕಳ್ಳನ್ ಹಿಡ್ಕೊಳ್ಳಿ, ಎಲ್ರು ಆ ಕಳ್ಳನ್ ಹಿಡ್ಕೊಳ್ಳಿ. ಅಯ್ಯೋ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಓಡಾಗ್ತಿದ್ದಾಳೆ, ಬಿಡಿ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಬಿಡ್ರೋ. ಇದೇನ್ ಮಾಡ್ತಿದ್ದೀರಾ ನೀವು? ಯಾಕೆ ಮಾಡ್ತಾ ಇದ್ದೀರಿ? ಸ್ತ್ರೀ ಮಾತೆಯ ರೂಪವಾಗಿರುತ್ತಾಳೆ. ಪ್ರಥಮ ಬಾರಿ ಬಂದಿರ್ಬೇಕಾದ್ರೆ ಅವಳಿಗೆ ಆರತಿ ಮಾಡಿದ್ರೆ ಶುಭವಾಗುತ್ತೆ. ನೀವು ನಮ್ಮ ನಿವಾಸಕ್ಕೆ ಮಾತ್ರ ಅಲ್ಲ, ಬದಲಾಗಿ ವಿಜಯನಗರಕ್ಕೂ ಕೂಡ ಮೊದಲನೇ ಬಾರಿ ಬಂದಿರೋದು. ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ. ದೊಡ್ಡ ಮನೆಯವಳು, ಸುಲಕ್ಷಣವಾಗಿದ್ದಾಳೆ. ನಾನು ಅವಳಿಗೆ ತಿಲಕ ಇಡ್ತೇನೆ. ಭಗವಂತ ನಿನ್ನ ಎಲ್ಲಾ ಮನೋಕಾಮನೆ ಪೂರ್ತಿ ಮಾಡಲಿ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅಯ್ಯೋ, ಅವಳು ಓಡೋಗ್ತಾಳೆ, ಬಿಡಿ. ಸರ್ಕೊಳ್ಳಿ ಸರ್ಕೊಳ್ಳಿ. ಇವ್ರನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ಇವ್ರನ್ ಕಳ್ಳನ? ಓಡೋದ್ಲು. ಏನ್ ಮಂತ್ರಿವರ್ಯರೇ, ನೀವು ನನ್ನಿಂದ ಕಳ್ಳ ಅಂತ ಕಿರ್ಚ್ಕೊಂಡ್ ಬರೋ ಅವಶ್ಯಕತೆ ಏನಿತ್ತು? ಓಡೋದ್ಲಲ್ಲ ಅವಳು. ನೋಡಿ, ನೀವೆಲ್ಲ ಹೊರಡಿ, ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ, ಇಲ್ಲಿಂದ ಹೋಗಿ ಹೋಗಿ. ಓ ಪಂಡಿತ ರಾಮಕೃಷ್ಣರೇ, ನಾವು ಕಳ್ಳ ಎಂದು ಆ ಸ್ತ್ರೀಗೆ ಹೇಳುತ್ತಿದ್ದೆವು. ಒಂದಂತೂ ನೀವು ಸಂಪೂರ್ಣ ಮಾತನ್ನ ಹೇಳೋದಿಲ್ಲ, ಮತ್ತೆ ನಮ್ಮನ್ನೇ ದೋಷ ಎಂತೀರಾ? ಹೌದಾ? ಕ್ಷಮಿಸ್ಬೇಕು ಮಂತ್ರಿವರ್ಯರೇ, ಸ್ವಲ್ಪ ವಿಚಲಿತನಾಗಿದ್ದೆ. ಪರವಾಗಿಲ್ಲ, ನಾವು ಸ್ವಲ್ಪ ವ್ಯಾಕುಲರಾಗಿದ್ವಿ. ಪಂಡಿತ ರಾಮಕೃಷ್ಣರೇ, ನನಗನ್ಸುತ್ತೆ ಆ ಕಳ್ಳ ನಿಮ್ಮ ಕಿವಿ ಓಲೆನ ಕದ್ದಿದ್ದಾನೆ ಅಂತ. ನೀವ್ ಮೊದ್ಲಂತೂ ಈ ಕಿವಿ ಓಲೆ ಹಾಕೊಂಡೇ ಇಲ್ಲ. ಹೌದು ಮಂತ್ರಿವರ್ಯರೇ, ಸ್ವಲ್ಪ ಧ್ಯಾನದಿಂದ ನೋಡಿ ಇದನ್ನ. ಹೇಗ್ ಪ್ರತೀತಿ ಆಗ್ತಾ ಇದೆ ಅಂದ್ರೆ ಇದ್ರಲ್ಲಿ ಯಾವ್ದೋ ಪದಾರ್ಥ ಇದೆ. ಅರ್ಥಾತ್ ದರ್ಬಾರಿನಲ್ಲಿ ಆ ಚೋರರಿಗೆ ಸವಾಲು ಹಾಕೋದು ನಿಮ್ಮ ಯೋಜನೆ ಆಗಿತ್ತೆ. ಹೌದು ಮಂತ್ರಿವರ್ಯರೇ. ಮತ್ ನಮ್ಗೆ ಯಾಕೆ ಹೇಳಿಲ್ಲ? ಓ, ನೀವು ಶಾಂತವಾಗಿರಿ, ಆಮೇಲೆ ನನ್ ಮೇಲೆ ಕ್ರೋಧಿತರಾಗ್ತೀರಾ. ಸರ್ವಪ್ರಥಮ ಆ ಕಳ್ಳರನ್ನ ಹಿಡಿಯೋದು ಅವಶ್ಯಕ.
ಇನ್ನಷ್ಟು ಸೈನಿಕರನ್ನ ಕರೆಸಿ ಹಿಡಿಯೋದಕ್ಕೆ ಅವಶ್ಯಕತೆ ಇರುತ್ತೆ. ನೀವು ಬೇಕಿದ್ರೆ ವಿಶ್ರಾಮ ಮಾಡಿ. ನಿಮ್ಮ ಮಾತಿನ ತಾತ್ಪರ್ಯ ಏನು? ವಿಶ್ರಾಮ ಮಾಡಿ? ಯಾಕೆ ನಮಗೆ ಓಡೋದಕ್ಕಾಗೋದಿಲ್ವೇನು? ಮಂತ್ರಿವರ್ಯರೇ, ನನ್ನದು ಆ ತಾತ್ಪರ್ಯ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾವು ಸಂಪೂರ್ಣ ರೀತಿಯಲ್ಲಿ ಆರೋಗ್ಯ ಮತ್ತು ಸಕ್ರಿಯರಾಗಿದ್ದೇವೆ. ನಮ್ಮಲ್ಲಿ 10 ದನಗಳ ಶಕ್ತಿ ಇದೆ. ಹೌದಾ? ಒಳ್ಳೇದು. ಕಳ್ಳರನ್ನ ಹಿಡಿಯುವ ಕೆಲ್ಸಕ್ಕೆ ಬರುತ್ತೆ. ಈಗ ನಾವು ಎಲ್ಲದಕ್ಕಿಂತ ಮೊದಲು ಎಂಥ ಮನೆ ನೋಡ್ಬೇಕಂದ್ರೆ ಅಲ್ಲಿಂದ ಬಣ್ಣ ಬಣ್ಣದ ಹೊಗೆ ಬರೋದು. ನಡ್ರಿ ನಡಿ ನಡಿ. ಗುರುದೇವ, ಗುರುದೇವ. ಹೇಳಿ. ಪ್ರಣಾಮ ಗುರುಮಾತೆ. ಪ್ರಣಾಮ್. ಗುರುದೇವರು ಉಪಸ್ಥಿತರಿದ್ದಾರಾ? ಹಾ, ಸ್ವಲ್ಪ ಸಮಯದಲ್ಲೇ ಬರುವವರಿದ್ದಾರೆ. ನಿಮ್ಮ ಪರಿಚಯ? ಯಾರು ದೇವಿ? ಅದು ನಮ್ಮ ಹೆಸರು ಚಂದ್ರಿಕಾ. ನಾವು ಕಾಳಿಂಗ ರಾಜ್ಯದಿಂದ ಬಂದಿದ್ದೇವೆ ಮತ್ತು ಪಂಡಿತ್ ತಥಾಚಾರ್ಯರನ್ನು ಭೇಟಿಯಾಗಲು ಇಚ್ಛುಕರಿದ್ದೇವೆ. ನೀವು ಈ ಬಾರಿ ಸರಿಯಾದ ನಿವಾಸಕ್ಕೆ ಉಪಸ್ಥಿತರಾಗಿದ್ದೀರಿ. ಇದು ನಮ್ಮ ಪ್ರಭು ಪಂಡಿತ್ ತತ್ತಾಚಾರ್ಯರ ನಿವಾಸವೇ. ಇವ್ರಿಗೆ ಹೇಗೆ ಗೊತ್ತಾಯ್ತು? ಮೊದಲು ನಾವು ಬೇರೆ ಮನೆಗೆ ಹೋದದ್ದು. ಇವರಿಂದ ಎಚ್ಚರಿಕೆಯಾಗಿರ್ಬೇಕು. ಮತ್ತೇನಾದ್ರೂ ಆದ್ರೆ ವಿಷವೇ ಶಸ್ತ್ರ. ನೀವು ಯಾವುದೇ ಮನೋಕಾಮನೆಯೊಂದಿಗೆ ನಮ್ಮ ಪ್ರಭುವನ್ನು ಭೇಟಿಯಾಗಲು ಬಂದಿರುವಿರೋ ಅವಶ್ಯ ಆಗುವುದು. ಹಾ ಹೌದು, ನಮಗೂ ಕೂಡ ಹಾಗೆ ಅನಿಸುತ್ತದೆ. ಸರಿ, ನೀವಿಲ್ಲಿ ಸಂತಾನ ಪ್ರಾಪ್ತಿಯ ಅಭಿಲಾಷೆ ಹೊಂದಿದ್ದೇರೇನು? ಇಲ್ಲ, ನಿಮ್ಮ ಸ್ವಾಮಿ ಅರ್ಥಾತ್ ನಿಮ್ಮ ಪತಿ ನಿಮ್ಮಿಂದ ವಿಮುಖರಾಗಿದ್ದಾರೆಯೇ? ಪ್ರೀತಿಸುತ್ತಿಲ್ಲವೇ? ನಮ್ಗೇನು ವಿವಾಹವೇ ಆಗಿಲ್ಲ. ಹೌದಾ? ಹಾಗಾದ್ರೆ ನೀವು ನಿಮ್ಮ ವಿವಾಹದ ಕಾಮನೆ ಹೊತ್ತು ಇಲ್ಲಿ ಉಪಸ್ಥಿತರಿದ್ದೀರಿ. ಹಾಗಲ್ಲ. ನೋಡಿ, ನೀವು ಸ್ಪಷ್ಟವಾಗಿ ಹೇಳಿ, ನೀವು ಯಾವ ಪ್ರಯೋಜನದಿಂದ ಬಂದಿದ್ದೀರಿ? ಏನೋ ಇರುತ್ತೆ. ಇವಳೆಷ್ಟು ಪ್ರಶ್ನೆ ಕೇಳ್ತಾಳೆ. ನಮ್ಗೆ ಸ್ವಲ್ಪ ಜಲ ಸಿಗ್ಬೋದೆ? ನಾವೀಗಲೇ ತಂದು ಕೊಡುತ್ತೇವೆ. ಹೇ ಪ್ರಭು, ಆ ಹೆಂಗಸಿನ ಎಲ್ಲಾ ಮನೋಕಾಮನೆ ಪೂರ್ಣಗೊಳಿಸು. ತೆಗೆದುಕೊಳ್ಳಿ. ಧನ್ಯವಾದ. ಸರಿ, ಧನ್ಯವಾದ. ಏನಾಯ್ತು ನಿಮ್ಗೆ? ನಿಮ್ಮ ಆರೋಗ್ಯ ಸರಿ ಇದೆಯೇ? ಇದ್ರಲ್ಲಿ ಏನಿತ್ತು? ನಾವಂತೂ ಬರೀ ತುಳಸಿ ಎಲೆ ಅಷ್ಟೇ ಹಾಕಿರೋದು. ತುಳಸಿ? ಹೌದು. ಏ ಈಶ್ವರ, ಇದು ನಮ್ಮಿಂದ ಏನಾಯ್ತು? ನೀವು ನಮ್ ಜೊತೆ ಬನ್ನಿ, ವಿಶ್ರಾಮ ಮಾಡಿ ಸ್ವಲ್ಪ. ಮೊಸರು ತರ್ತೀರಿ? ಗ್ರಹಣ ಮಾಡಿ. ನೀವು ವಿಶ್ರಾಮ ಮಾಡಿ, ಈಗಲೇ ಬರುತ್ತೇವೆ. ಇಲ್ಲಿ ಕೇಳಿ, ನೀವಿಲ್ಲಿ ಯಾವ್ದಾದ್ರು ಹೆಂಗ್ಸು ಓಡೋಗುದನ್ನು ನೋಡಿದ್ರಾ? ಹೋಗೆ ಸಿಪಾಯಿಗಳೇ, ನಮ್ಮೊಂದಿಗೆ ಬನ್ನಿ. ಏಯ್! ಏಯ್, ನಿಲ್ಲಿ 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 ನಿಲ್ಲಿ. ಮಂತ್ರಿವರ್ಯರೇ, ಬಣ್ಣದ ಹೊಗೆ ಹುಡ್ಕೋತಿದೆ, ಬಣ್ಣದ ಹೊಗೆ. ಕ್ಷಮಿಸಿ ಮಹೋದಯರೇ. ಹಾ ಹಾ, ಸರಿ ಪಂಡಿತ ರಾಮಕೃಷ್ಣರೇ, ನಡೀರಿ ನಡೀರಿ. ಈಗ ನಮ್ಮ ಬಳಿ ಎಷ್ಟು ಧನವಿದೆ ಎಂದರೆ ನಾವು ಅದರ ಅಪೇಕ್ಷವೂ ಮಾಡಿರಲಿಲ್ಲ. ಹಾ, ಆ ಪಂಡಿತ ರಾಮಕೃಷ್ಣ ತನ್ನನ್ನು ತಾನು ತುಂಬಾ ಬುದ್ಧಿವಂತನೆಂದುಕೊಂಡಿದ್ದ. ಹಾ, ಅವನ ಸವಾಲು ನಾವು ಸ್ವೀಕರಿಸಿದೆವು ಮತ್ತದನ್ನು ಪೂರ್ಣ ಮಾಡಿದೆವು. ಈಗ ನಾವು ಬೇರೆ ಯಾವುದಾದರೂ ನಗರಕ್ಕೆ ಪ್ರಸ್ಥಾನಿಸಬೇಕು. ಹಾ, ನೀ ಸರಿಯಾಗಿ ಹೇಳ್ತಾ ಇದೀಯ. ನೀನು ಇಲ್ಲಿಂದ ಹೋಗೋಕೆ ಎಲ್ಲ ವ್ಯವಸ್ಥೆ ಮಾಡು. ಆ ರಾಮಕೃಷ್ಣನಿಗೆ ಈಗಾಗಲೇ ತಿಳಿದಿರುತ್ತೆ ನಾವು ಯಾವುದೇ ಸಾಧಾರಣ ಲೂಟಿಕೋರರಲ್ಲ ಎಂದು. ನಮಗೆ ಸವಾಲು ಹಾಕಿ ಅವನು ಎಷ್ಟು ದೊಡ್ಡ ತಪ್ಪು ಮಾಡಿದನೆಂದು. ಅಯ್ಯೋ, ನೀನು ಗೊತ್ತಿಲ್ಲ, ಅವನು ತನಗೆ ತಾನೇ ಬುದ್ಧಿವಂತ ಎಂದುಕೊಂಡಿದ್ದ. ಇವತ್ತಿನ ದಿನ ಅವನು ಶಾಶ್ವತವಾಗಿ ನೆನ್ಪಿಟ್ಕೊಳ್ತಾನೆ. ದಾಸು, ದಾಸು, ದಾಸು ಪುತ್ರ, ದಾಸು, ಎದ್ದೇಳು. ದಾಸು ಎದ್ದೇಳು.
ನಾವು ಶೀಘ್ರದಲ್ಲಿ ಇಲ್ಲಿಂದ ಕರೆದುಕೊಂಡು ಹೋಗಬೇಕು. ನಡಿ, ಮೊದ್ಲು ನಡಿ, ಕರ್ಕೊಂಡ್ ಬಾ, ನಡಿ. ಸರಿ. ನೀವೆಲ್ಲರೂ ಎಚ್ಚರಿಕೆಯಿಂದಿರಿ. ಬಣ್ಣದ ಹೊಗೆ ಎಲ್ಲಿಂದ ಬೇಕಾದ್ರೂ ಕಾಣಿಸಬಹುದು. ದಾಸು, ದಾಸು ಪುತ್ರ, ದಾಸು, ದಾಸು, ಪುತ್ರ ದಾಸು, ದಾಸು, ದಾಸು. ಮಂತ್ರಿವರ್ಯರೇ, ಎಲ್ಲರೂ ವಸ್ತ್ರ ಕಟ್ಟಿಕೊಳ್ಳಿ. ಸೈನಿಕರೇ, ತುಂಬಾ ದೂರ ಹೋಗಿರೋದಿಲ್ಲ. ಹೋಗಿ ಹುಡುಕಿ ಅವರನ್ನ, ಹೋಗಿ. ಇಲ್ಲಿ ನೋಡಿ ಮಂತ್ರಿವರ್ಯರೇ, ಆಭರಣಗಳು ತುಂಬಿರೋ ಗಂಟು. ಅನಿಸ್ತಿದೆ ಆ ಕಳ್ಳರು ಇಲ್ಲಿಂದ ಓಡ್ ಹೋಗಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಅಂತ. ಆದ್ರೆ ನಮ್ಮ ಓಲೆಯ ತಂತ್ರ ಸಫಲವಾಯಿತು. ಖಂಡಿತ ಸರಿಯಾಗಿ ಹೇಳ್ತಿದ್ದೀರಾ ಪಂಡಿತ ರಾಮಕೃಷ್ಣರೇ. ಈಗ ಅನಿಸ್ತಾ ಇದೆ ವಿಜಯನಗರದ ಜನತೆಗೆ ಈ ಕಳ್ಳರಿಂದ ಮುಕ್ತಿ ಅವಶ್ಯ ಸಿಗುತ್ತದೆ ಅಂತ. ಇಲ್ಲ ಮಂತ್ರಿವರ್ಯರೇ, ದರ್ಬಾರಲ್ಲಿ ನಾನು ಹಾಕಿದ ಸವಾಲನ್ನ ಇಷ್ಟು ಗಂಭೀರವಾಗಿ ತಗೊಂಡಿರುವಾಗ ಅವರು ಇಷ್ಟು ಸುಲಭವಾಗಿ ಪರಾಜಯ ಸ್ವೀಕಾರ ಮಾಡುವವರಲ್ಲ. ಅವರು ಎಚ್ಚರಿಕೆಯಿಂದ ಬೇರೆ ಬಲೆ ಎಣೆಯೋದಕ್ಕೆ ಪ್ರತೀಕ್ಷೆ ಮಾಡ್ತಿದ್ದಾರೆ. ಸತ್ಯವಚನ. ಪಂಡಿತ ರಾಮಕೃಷ್ಣರೇ, ಏನು ವಿಷಯ? ನೀವಿಷ್ಟು ಧ್ಯಾನಪೂರ್ವಕವಾಗಿ ಆಭರಣಗಳನ್ನ ನೋಡ್ತಾ ಇದ್ದೀರಿ. ಏನಾದ್ರೂ ವಿಶೇಷ ಕಾರಣ? ಮಂತ್ರಿವರ್ಯರೇ, ಇದು ಸಾಮಾನ್ಯ ಆಭರಣವಲ್ಲ. ಇದು ನಾನು ನನ್ನ ಮನೆಗೆ ಪ್ರವೇಶ ಮಾಡೋದಕ್ಕೆ ಒಂದೇ ಒಂದು ಮಾಧ್ಯಮ. ಅರ್ಥಾತ್ ಆ ಲೂಟಿಕೋರರು ನಿಮ್ಮಂಥ ಮಹಾನ್ ಬುದ್ಧಿಮಾನ್ ಶ್ರೀ ಪಂಡಿತ ರಾಮಕೃಷ್ಣರನ್ನ, ಅರ್ಥಾತ್ ನಿಮ್ಮ ಪರಿವಾರದವರನ್ನು. ಹೌದು ಮಂತ್ರಿವರ್ಯರೇ. ಒಂದ್ ವೇಳೆ ನೀವು ಮುಂಚೆನೆ ನಮಗ್ ತಿಳಿಸಿದ್ರೆ ಸ್ವಲ್ಪ ಉತ್ತಮವಾಗಿರ್ತಿತ್ತೋ ಏನೋ. ಈಗ ಹೇಳ್ತಿದ್ದೀನಲ್ವಾ, ಈಗ ನಾನು ಈ ಆಭರಣಗಳನ್ನ ಪಡಿಬಹುದೇ? ಅವಶ್ಯವಾಗಿ. ನಾವು ಶೀಘ್ರ ಗುರುವರಿಗೂ ತಿಳಿಸ್ಬೇಕಾಗತ್ತೆ. ಯಾರು ಗೊತ್ತು, ಅವ್ರಿಗೂ ಅವರ ಮನೆಯಲ್ಲಿ ಪ್ರವೇಶ ನಿಷೇಧ ಮಾಡಿದ್ರೆ. ಸತ್ಯವಚನ. ಪಂಡಿತ ರಾಮಕೃಷ್ಣ ಮತ್ತೆ ಮಂತ್ರಿವರ್ಯ ಗೊತ್ತಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ. ಮಹಾರಾಜರು ಆದೇಶ ನೀಡಿದರು ಕಳ್ಳರ ಹುಡುಕಾಟದಲ್ಲಿ ನಮ್ಮ ಸಲಹೆಯನ್ನು ತೆಗೆದುಕೊಳ್ಳಲು. ಆದರೆ ಇಲ್ಲ, ನಮ್ಮನ್ನೇ ಬಿಟ್ಟು ಹೋಗಿದ್ದಾರೆ ಮತ್ತು ನಮ್ಮನ್ನು ಬಿಟ್ಟು ಕಳ್ಳರನ್ನು ಹುಡುಕಲು ಹೊರಟಿದ್ದಾರೆ. ಅನರ್ಥ ಮಾಡಿದ್ದಾರೆ. ನಾವು ಪಂಡಿತ ರಾಮಕೃಷ್ಣ ಮತ್ತು ಮಹಾಮಂತ್ರಿಯ ಸಂದರ್ಭದಲ್ಲಿ ಮಹಾರಾಜರಲ್ಲಿ ವಿರೋಧ ಅವಶ್ಯ ಪ್ರಕಟಿಸುತ್ತೇವೆ. ಆಚಾರ್ಯರೇ, ಪ್ರಣಾಮಗಳ ಆಚಾರ್ಯರೇ. ಪ್ರಣಾಮ ಆಚಾರ್ಯರೇ. ಈಗಷ್ಟೇ ಕೆಲವು ಸಮಯಗಳ ಹಿಂದೆ ಒಂದು ಸುಂದರವಾದ ಕನ್ಯೆ ನಿಮ್ಮ ನಿವಾಸಕ್ಕೆ ಹೋಗುವುದನ್ನು ಕಂಡೆ. ನಾವು ತಿಳ್ಕೊಂಡ್ವಿ ಅವ್ರು ನಿಮ್ಮನೆಗೆ ಅತಿಥಿಯಾಗಿ ಬಂದಿರ್ಬೋದು ಅಂತ. ಒಂದು ವೇಳೆ ನೀವು ನಮಗೆ ನಾಳೆಯ ಒಳಗೆ ಸ್ವರ್ಣದ ಹಾರ ಕೊಡಲಿಲ್ಲವಾದರೆ ಸೀದಾ ನಿಮ್ಮ ಮನೆಗೆ ಬಂದು ಕೂರಬೇಕಾಗತ್ತೆ. ಮತ್ತೆ ಕೇಳಿದರೆ ಗುರುಮಾತೆಗೆ ಸಮಸ್ತ ಸತ್ಯ ಘಟನೆ ಅರ್ಥ ಮಾಡಿಸುತ್ತೇವೆ. ನೀವು ನಮ್ಮನ್ನು ಪ್ರೇಮಿಸುತ್ತೀರೆಂದು, ಅವರನ್ನಲ್ಲ. ಸರಿ ಕೋತವಲ, ಒಂದು ಮಾತು ಹೇಳಿ. ಯಾವ ಸುಂದರ ಸ್ತ್ರೀ ನಮ್ಮ ನಿವಾಸದ ಒಳಗೆ ಹೋದ್ಲೋ ಅವಳು ಅತ್ಯಂತ ಕ್ರೋಧಿತಳಾಗಿದ್ಲೆ. ಆಚಾರ್ಯರೇ, ನಾನು ಅವ್ರ ಮುಖವನ್ನು ನೋಡಲಿಲ್ಲ. ಆದರೆ ಯಾವ ತೀವ್ರಗತಿಯಲ್ಲಿ ನಿಮ್ಮ ನಿವಾಸಕ್ಕೆ ಹೋದರೋ ಅನ್ಸತ್ತೆ ಕ್ರೋಧಿತಳಾಗಿದ್ಲು ಅಂತ. ಸೌದಾಮಿನಿ. ಪ್ರಣಾಮಗಳು ಆಚಾರ್ಯರೇ. ತೀವ್ರಗತಿಲಿ ಹೋದ್ಲ? ಹೇ ಭಗವಂತ, ಸತ್ತು ಅನರ್ಥವಾಯಿತು. ನಾವು ಸೌದಾಮಿನಿಗೆ ಸ್ವರ್ಣದ ಹಾರ ಕೊಡಲಾಗಲಿಲ್ಲ. ಒಂದ್ ವೇಳೆ ಕ್ರೋಧಿತಳಾಗಿ ಅವಳು ವರ್ಣಮಾಲಾಳ ಸಮಕ್ಷ ಬಂದಿದ್ದಳೇನೋ. ಪ್ರತೀತಿ ಆಗ್ತಿದೆ ಗುರುಜಿ, ನಿಮ್ ಕತೆ ಮುಗೀತು. ಅಷ್ಟೇ ನಿಮ್ ಕತೆ, ನಿಮ್ಮ ದಿನ ಪೂರ್ಣ. ಯಾರೋ ಸತ್ಯವನ್ನೇ ಹೇಳಿದ್ದಾರೆ. 2 ದೋಣಿಯ ಮೇಲೆ ಕಾಲಿಟ್ರೆ ಮುಳುಗ್ತಾರೆ ಅಂತ. ಆದ್ರೆ ನೀವು ಪೂರಾ ಮುಳುಗೋದ್ರಿ. ಹೇ ಭಗವಂತ, ಇವಳು ಮನೆಗೆ ಬಂದಿದ್ದಾಳೆ. ಬರ್ತಿದ ಹಾಗೆ ನಮ್ಮ ಶಯನದ ಮೇಲೆ ಅಧಿಪತ್ಯ ಸಾಧಿಸಿದಾಳೆ. ಇದೇನು ಮಾಡದೆ ಸೌದಾಮಿನಿ? ವರ್ಣಮಾಲ ನೋಡಿದ್ರೆ ಅಷ್ಟೇ. ಸ್ವಾಮಿ, ನಿಮ್ಮ ಆಗಮನ ಯಾವಾಗಾಯ್ತು? ನೋಡು ವರ್ಣಮಾಲ, ನಮ್ಮ ಮಾತು ಕೇಳಿ. ಸರ್ವಪ್ರಥಮ ನಮ್ಮ ಮಾತನ್ನು ಕೇಳು. ಹಾ, ಇಲ್ಲಿ ಯಾವ ಸ್ತ್ರೀ ಇದ್ದಾಳೋ ಅತ್ಯಂತ ಲೋಭಿ. ಅದಕ್ಕೆ ನಾವು ಮೊದಲೇ ಪುಸ್ಲಾಯಿಸಿದ್ವು. ನಿಮ್ಗೆ ತಿಳಿದಿದೆಯಲ್ವಾ, ನಮಗೆ ಸಂಸಾರದ ವಿಷಯದ ಜ್ಞಾನ ಅಷ್ಟು ತಿಳಿದಿಲ್ಲವೆಂದು. ಇವಳು ಭ್ರಮೆಗೊಳಿಸು ಮರಳು ಮಾಡೋ ಮಾತಲ್ಲಿ ಸಿಕ್ಕಾಕೊಂಡ್ರೆ ಏನ್ ಮಾಡೋದು? ನಾವು ಮೊದಲೇ ಮುಗ್ಧರು. ನಮ್ಮನ್ನು ಯಾರು ಬೇಕಿದ್ರು ಸರಳವಾಗಿ ಮೂರ್ಖ ಮಾಡ್ತಾರೆ. ಇಲ್ಲ, ಮೂರ್ಖನಲ್ಲ, ನಮ್ಮ ಮಾತಿನ ತಾತ್ಪರ್ಯ ನಮ್ಮನ್ನು ಭ್ರಮಿತಗೊಳಿಸುತ್ತಾರೆ. ನಾವು ಭ್ರಮಿತರಾದ್ವು, ಅದರಲ್ಲೂ ನಾವು ಅಂತರ್ಯಾಮಿಗಳು. ಆದರೆ ನಾವು ಇಂಥ ಸ್ತ್ರೀಯರ ಅಂತರಮನವನ್ನು ತಿಳಿದಿಲ್ಲ. ಅದಕ್ಕೆ ವರ್ಣಮಾಲ, ಈ ಸ್ತ್ರೀ ನಿನಗೆ ಏನು ಹೇಳ್ತಾಳೋ
ಅದರ ಮೇಲೆ ವಿಶ್ವಾಸವಿರಿಸಬೇಡ. ಸ್ವಾಮಿ ಇದು ಅಸತ್ಯ. ಇದು ಖಂಡಿತವಾಗಿಯೂ ಅಸತ್ಯ. ಈಗ ನೋಡು ವರ್ಣಮಾಲ, ನಿಮಗೆ ತಿಳಿದಿದೆ ನಾವು ವಿಜಯನಗರ ಸಾಮ್ರಾಜ್ಯದ ಪ್ರತಿಷ್ಠಿತ ರಾಜಗುರು ಎಂದು. ನಾವು ಯಾವುದು ನರ್ತಕಿಯ ಪ್ರಪಂಚದಲ್ಲಿ ನಮ್ಮ ಮಾತಿನ ತಾತ್ಪರ್ಯ ಏನೆಂದರೆ ನರ್ತಕಿಯ ನಾಟ್ಯಕ್ಕೆ ಸಿಕ್ಕಾಕುತ್ತೀವಿನೋ? ಇಲ್ಲ, ಖಂಡಿತ ಇಲ್ಲ. ನೀವು ಬುದ್ಧಿವಂತರು ಅಲ್ವಾ? ಪ್ರಣಾಮ ಗುರುವರ್ಯ. ನೋಡಿ, ಈ ಸಮಯ ನಾವು ಮಹತ್ವಪೂರ್ಣ ವಿಷಯದ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ತಿದ್ದೇವೆ. ನಿಮ್ಮ ಜೊತೆ ಅನಂತರ ಮಾತನಾಡುತ್ತೇವೆ. ಮುದಿಯ ಅಂತೂ ಹೋದ. ಹೋದ ಮುದಿಯೇ ಈ ಲೋಕದಿಂದ. ಈ ಸುಂದರಿಯ ಸೌಂದರ್ಯ ನೋಡಿ ನಮ್ಮ ಈ ಮುದಿಯ ಇಷ್ಟೊತ್ತಿಗೆ ಇವಳ ಜೊತೆ ಏಳು ಸ್ವಪ್ನ ಲೋಕದಲ್ಲಿ ನೃತ್ಯ ಮಾಡ್ತಿರ್ತಾನೆ. ಪ್ರತೀತಿ ಆಗ್ತಿದೆ ನಮ್ಮ ಸ್ವಾಮಿ ಸಮಾಧಿಗೆ ಹೋಗಿದ್ದಾರೆ. ನಮ್ಮ ಸ್ವಾಮಿ ಇರೋದೇ ಹೀಗೆ ನಿಂತಲ್ಲಿ ಸಮಾಧಿಗೆ ಪ್ರವೇಶ ಮಾಡ್ಬಿಡ್ತಾರೆ. ಇವರನ್ನ ಸಮಾಧಿಯಿಂದ ಹೊರಗೆ ತರಬೇಕು. ಏನ್ ಹೇಳಿದ್ರಿ? ಯಾರು ಸುಂದರಿ? ಅದು ನಮ್ಮ ಹೆಸರು ಚಂದ್ರಿಕಾ ಎಂದು. ನಾವು ಕಾಳಿಂಗ ರಾಜ್ಯದಿಂದ ಬಂದಿದ್ದೇವೆ. ನಾವು ನಿಮ್ಮನ್ನು ಭೇಟಿಯಾಗಲು ಬಹಳ ಇಚ್ಛುಕರಾಗಿದ್ದೇವೆ. ಅತಿ ಸುಂದರ, ಅತಿ ಉತ್ತಮ. ನೀವು ಮಹಾರಾಜ ಕೃಷ್ಣದೇವರಾಯರ ಅತ್ಯಂತ ನಿಕಟರು. ನನ್ನದು ನಿಮ್ಮಲ್ಲಿ ವಿನಮ್ರ ಅನುರೋಧವಿದೆ ಗುರುವರ್ಯ. ಮಹಾರಾಜರಲ್ಲಿ ನಿವೇದನ ಮಾಡಿ ಒಂದ್ ವೇಳೆ ನೀವು ಮಹಾರಾಣಿಯರ ಸೇವಿಕೆ ಪದವಿಗೆ ನಿಯುಕ್ತ ಮಾಡಿದ್ರೆ. ಅವಶ್ಯ. ನಾವು ಮಹಾರಾಜರಿಗೆ ಅತ್ಯಂತ ನಿಕಟರಿದ್ದೇವೆ. ನೀವು ಬೇರೆ ಏನು ಹೇಳಿದ್ರು ನಾವದನ್ನು ಅವಶ್ಯ ಮಾಡುತ್ತೇವೆ. ನಿಮ್ಮ ಇಷ್ಟ ಸಹಾಯದಿಂದಲೇ ಆಗುವುದು ಕೃಷ್ಣದೇವರಾಯರ ಅಂತ್ಯ.